ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಶ್ರೀಮನ್ ನಿಜಗುಣ ಶಿವಯೋಗೀಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 24 ಆವ ಪರೆಯ ಸುಖವ ಭಾವಿಸಿ ಬೇರೆಣಿಸಿದೊಡೆ ಜೀವ ಪರಮ ಯೋಗದ ನಿಜವರಿದ 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 ಅನುಭವಿಯ ಸುಖಕ್ಕೆ ಸರಿಗಾಣೆ. ಆವ ಪರೆಯ ಸುಖವ ಭಾವಿಸಿ. ಏನೀಗ ಜಗತ್ತಲ್ಲಿ ಏನಿದೆ ಮೂರೇ: ಕಾಮಿನಿ, ರಾಮಕೃಷ್ಣ ಪರಮಹಂಸರು ಎಲ್ಲಾ ಮಹಾತ್ಮರು ಹೇಳಿರೋದು ಕಾಮಿನಿ, ಕಾಂಚನ, ಕೀರ್ತಿ. ಇದೇ ನನ್ನ ಜೀವನ. ಇದಕ್ಕಾಗಿ ನನ್ನ ಏನು 70-80 ವರ್ಷದ ಬದುಕೇನಿದೆ ಈ ಮೂರಲ್ಲೇ ಇರುತ್ತೆ. ಅವುಗಳ ವಿವಿಧ ರೂಪಗಳದು. ಅದು ಅಲ್ಲ, ಆ ಎಲ್ಲಾ ಅನುಭವಕ್ಕಿಂತ ನಾವೆಲ್ಲ ಏನ್ ಆನಂದ ಇದೆಯಲ್ಲ, ಆದ್ರೆ ಬ್ರಹ್ಮಾನಂದದ ಅನುಭವ, ಆನಂದದ ಮುಂದೆ ಇವೆಲ್ಲವೂ ಏನೂ ಅಲ್ಲ. ಅದನ್ನ ಅವ್ರು ಇಲ್ಲಿ ಈಗ ವರ್ಣನೆ ಮಾಡ್ತಿದ್ದಾರೆ. ಮಹಾತ್ಮರು, ಜ್ಞಾನಿಗಳು ಏನನ್ನ ಅನುಭವಿಸಿದಾರಲ್ಲ, ಆ ಆನಂದಕ್ಕೆ ಇವ್ಯಾವುದೂ ಸರಿಗಟ್ಟಲ್ಲ. ಯಾವುದ ಹೆಂಡತಿ ಮಕ್ಕಳು ಕಾಮಿನಿ, ಕಾಂಚನ, ಕೀರ್ತಿ ಏನು ಮೂರಿದೆಯಲ್ಲ, ಅವುಗಳು ಯಾವುದು ಅದಕ್ಕೆ ಏನೂ ಸ್ವಲ್ಪನೂ ಅದಕ್ಕೆ ಸಮಾನೇ ಆಗೋದಿಲ್ಲ. ಅಂತಹ ಆನಂದ ಆ ಬ್ರಹ್ಮಾನಂದ. ಎಲ್ಲದಕ್ಕಿಂತ ಈಗ ಆನಂದದ ಅನುಸಂಧಾನ. ಆನಂದ ಅಂದ್ರೆ ಎಷ್ಟು ಅದು ಶ್ರೇಷ್ಠ, ಬ್ರಹ್ಮಾನಂದ ಅಂದ್ರೆ ಅದು ಎಷ್ಟು ತುಂಬಾ ಶ್ರೇಷ್ಠವಾಗಿದೆ ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡ್ತಿದ್ದಾರೆ. ಆವ ಪರಿಯ ಸುಖವ ಭಾವಿಸಿ. ನಾವೇನ್ ಇಡೀ ಜಗತ್ತಲ್ಲಿ ಎಲ್ಲಾರು, ಇಡೀ ಜಗತ್ತೇನೆ ಎಲ್ಲಾರು ಇದರಿಂದನೇ ಇರೋದು. ಏನ್ ಜಗತ್ತೀಗ ಹೊರಟಿದೆ ಈ ಮೂರಿಂದನೇ. ಒಂದು ಹೆಣ್ಣು, ಒಂದು ದುಡ್ಡು, ಒಂದು ಕೀರ್ತಿ, ಈ ಮೂರಿಂದನೇ ಇರೋದು. ಅವ್ರ ಜಗತ್ತೇನಾರು ಇರ್ಲಿ, ನನ್ ಬದುಕು ಅದೇ ಇರುತ್ತೆ. ನಾವೆಲ್ಲ ಜಗತ್ತವ್ರ ಬಗ್ಗೆ ಮಾತಾಡ್ತಿರ್ತೀವಿ, ಓ ಜಗತ್ ಹಂಗ್ ಹೋಗ್ತಿದೆ, ಅವ್ರು ಹೇಗಾದ್ರೂ ಹೋಗ್ಲಿ ಬಿಡ್ಲಿ, ನಾನ್ ಹೇಗ್ ಹೋಗ್ತಿದ್ದೀನಿ, ಅದು ಬಹಳ ಮುಖ್ಯ ಸಾಧಕನಿಗೆ. ಈ ಮೂರಲ್ಲೇ ಇರುತ್ತೆ. ಅದು ಬಹಳ ಆಳವಾಗಿರುತ್ತೆ. ಅದು ಎಷ್ಟು, ಅದು ಮೂಲ ಬೇರು ಬಹಳ ಅದು ಜನ್ಮ ಜನ್ಮಾಂತರದಿಂದ. ಯಾಕೆ ದುಡ್ಡಿನ ಮೇಲೆ ನನಗೆ ಅಷ್ಟು ಭರವಸೆ ಗೊತ್ತಿಲ್ಲ. ಈಗ ಹುಟ್ಟದಾಗ ಇಲ್ಲಿ ಬಂದು ನಾನು ಪ್ರಾಕ್ಟೀಸ್ ಮಾಡಿಲ್ಲ. ಆ ಮೋಹ ಮಮಕಾರಗಳಾಗ್ಲಿ, ದುಡ್ಡೊಂದಾಗ್ಲಿ, ಹೆಣ್ಣೊಂದಾಗ್ಲಿ, ಗಂಡದಾಗ್ಲಿ ಈಗ ಬಂದು ನಾನು ತಯಾರಿ ಮಾಡಿಲ್ಲ. ಅದು ಆಳದಲ್ಲಿ ಮೊದ್ಲೇ ಎಲ್ಲೋ ಇದೆ. ಅದು ಬಹಳ ಸೂಕ್ಷ್ಮವಾಗಿದೆ. ನಾವ್ ಇಲ್ಲಿ ಮೇಲ್ಗಡೆ ಆ ಗಿಡಗಳನ್ನ, ಕೊಂಬೆಗಳನ್ನ ಎಷ್ಟೇ ಕಟ್ ಮಾಡಿದ್ರು ಆಳದಲ್ಲಿ ಬೇರಲ್ಲಿದೆ ಅದು. ಹಾಗಾಗಿ ಆ ಬೇರಿಂದ ಏನಿರುತ್ತಲ್ಲ ಅದು ನನಗ್ ದುಃಖ ಕೊಡ್ತಿರುತ್ತೆ. ಅದ್ರದ್ದೇ ಇವೆಲ್ಲ ರೂಪಾಂತರಗಳು. ಆ ದುಡ್ಡಿನ ರೂಪಾಂತರಗಳೇ. ನಮ್ಮ ಮನೆಯಲ್ಲಿ ನಮ್ಮ ಬಟ್ಟೆಗಳು, ನಮ್ಮ ವಸ್ತುಗಳು, ನಮ್ಮ ಗಾಡಿ, ನನ್ನ ಮೊಬೈಲು, ನಾನು ಏನೇನೆಲ್ಲ ಬಳಸ್ತಿರ್ತೀನಿ ಎಲ್ಲ ಆ ಕಾಂಚನದ ಅದ್ರ ವಿವಿಧ ರೂಪಗಳು. ಅದಕ್ಕೆ ಅಲ್ಲಿ ಏನಾರಾದ್ರೂ ನನಗಾಗ್ತಿರುತ್ತೆ. ಆ ಬಟ್ಟೆಯನ್ನಾಗ್ಲಿ ಯಾವ್ದನ್ನಾರು ಆಗ್ಲಿ ನಾನೀಗ ತಗೊಬಂದಿರ್ತೀನಿ ದುಡ್ಡು ಕೊಟ್ಟು, ಅದ್ರಿಗಿಂತ ಕಡಿಮೆ ಬೇರೆಯವ್ರು ತಗೊಂಡ್ ಬಂದಿದ್ದಾರೆ ಅದೇ ಬಟ್ಟೆನೆ. ಎಷ್ಟು ನೋವಾಗುತ್ತೆ. ಅದೆಲ್ಲ ದುಡ್ಡಂದೇನೆ. ಕೊಡ್ತಾ ತರಕಾರಿಯವ್ರಿಗೋ ಎಲ್ಲ ಒಂದ್ 10 ರೂಪಾಯಿ ಜಾಸ್ತಿ ಕೊಟ್ಟೆ. ಬರ್ತಾ ಅವತ್ತೇನಾದ್ರೂ ಸಮಾಧಾನ ಆಗ್ಬಿಟ್ರೆ, ಎಷ್ಟಾರು ವೇದಾಂತ ಮಾತಾಡಿರ್ಲಿ, ಎಂತ ಪ್ರವಚನ ಕೇಳಿರ್ಲಿ, ಏನಾದ್ರೂ ಮಾಡಿರ್ಲಿ, ಅದ್ರ ಒಳಗಾಗ್ತಿರುತ್ತಲ್ಲ. ಮತ್ತೆ ಕೊನೆಯಲ್ಲೂ ಜೀವಂತ ವಯಸ್ಸಾಗಿದ್ರು ನಂದು ಅಂತ ಒಂದ್ ದುಡ್ಡಿರ್ಲಿ. ಅದು ಎಷ್ಟೇ ದೇವ್ರನ್ನ, ಆತ್ಮ, ಬ್ರಹ್ಮ, ಜ್ಞಾನ, ಗುರುಗಳೆಲ್ಲಾ ಮಾತಾಡ್ತೀವಿ, ಆದ್ರೆ ನಂದು ಅಂತ ಒಂದ್ ಇರ್ಲಿ ದುಡ್ಡು. ಇವ್ರು ಯಾರು ಇರ್ಲಿ ಬಿಡ್ಲಿ ಹಂಗಂತ ಪೂರ್ತಿ ನಾವು ವೈರಾಗ್ಯ ಮಾಡ್ಬಾರ್ದು. ಅದೆಲ್ಲ ದುಡ್ಡು ಮಾತಾಡಿಸ್ತಿರತ್ತೆ ಏನ್ ಗೊತ್ತಿಲ್ಲ. ಹಂಗೆಲ್ಲಾ ಎಲ್ಲಾನು ಕೊಟ್ಬಿಟ್ಟು ಎಲ್ಲಾ ವೈರಾಗ್ಯದಂಗ್ ಇರ್ಬಾರ್ದು. ಅದಿದ್ರೆ ನಮ್ಗೇನ್ ಮಾಡುತ್ತೆ, ಅವೆಲ್ಲ ನಮ್ಗೇನ್ ತೊಂದ್ರೆ ಕೊಡುತ್ತಾ? ಇವೆಲ್ಲಾ ಅದರ ರೂಪಗಳು. ಅದನ್ನ ಬಿಡದೆ ಇರೋದು ವ್ಯಾಮೋಹ ಮಾತಾಡಿಸ್ತಿದೆ ಏನ್ ಗೊತ್ತಾಗಲ್ಲ. ಅದಕ್ಕೆ ಮಹಾತ್ಮರ ಸಂಘವನ್ನ ಮಾಡ್ಬೇಕು. ಈ ಮೂರರ ಸ್ಪರ್ಶ ಇಲ್ದೇ ಇರೋಂತವ್ರನ್ನ ಈಗ ನಾವು ಜೀವಂತವಾಗಿ ನೋಡಿದ್ದು ಸಿದ್ದೇಶ್ವರ ಸ್ವಾಮೀಜಿ. ಈ ಮೂರರ ಸ್ಪರ್ಶವೂ ಇರ್ಲಿಲ್ಲ. ಒಂದು ಸ್ವಲ್ಪ ಅಹಂಕಾರದ ಏನು ಇದೆಯಲ್ಲ ಅದರ ಸ್ಪರ್ಶ ಇಲ್ಲ. ಏನು ಹೊಗಳಿಕೆ ಮಾಡಿಸ್ಕೋಬೇಕು ಅನ್ನೋದಾಗ್ಲಿ, ದುಡ್ಡಿನದಾಗ್ಲಿ, ಹೆಣ್ಣಿಗಿಣ್ಣ ಬಹಳ ದೂರ. ಈ ಮೂರನ್ನ ಈಗ ನೋಡಿದವರು, ನಾವು ಜೀವಂತವಾಗಿ ನೋಡಿದವರು ಸಿದ್ದೇಶ್ವರ ಸ್ವಾಮೀಜಿಯವರು. ಹಾಗಂತ ಅವ್ರು ಅದನ್ನ ವಿರೋಧ, ಅದನ್ನ ತಿರಸ್ಕಾರ ಏನೂ ಮಾಡ್ಲಿಲ್ಲ. ಅದೊಂದ್ ಇದೆ, ಅವ್ರಿಗೆ ಕಲ್ಪನೆನೇ ಇಲ್ಲ, ಉದಾಸೀನ ಭಾವನ. ಆದ್ರೆ ಎಲ್ಲಾದ್ರ ಮಧ್ಯನೂ ಇದ್ರು, ಎಲ್ಲಾರ ಜೊತೆನೇ ಇದ್ರು, ಲೋಕದವ್ರ ಜೊತೆನೇ ಇದ್ರು, ಎಲ್ಲಾ ಉದ್ಘಾಟನೆಗೂ ಹೋಗ್ತಿದ್ರು. ಫೈನಾನ್ಸ್ ಉದ್ಘಾಟನೆಗೂ ಕರ್ಕೊಂಡ್ ಹೋಗಿದ್ರಂತದನ್ನ. ಅದನ್ನ ಸದಾಶಿವ ಗುರುಗಳು ಹೇಳ್ತಿದ್ರು. ಆ ಫೈನಾನ್ಸ್ ಒಂದು ಅಪ್ಪೋರಿಗೆ ಅದ್ರ ಬಗ್ಗೆ ಗೊತ್ತೇ, ಹೋಗಿದ್ರಂತೆ. ಉದ್ಘಾಟನೆ ಮಾಡಿ ಬಂದ್ಮೇಲೆ ಕೇಳೋದು, ಏನ್ರಿ ಅದು ಫೈನಾನ್ಸ್ ಅಂದ್ರೆ ಏನ್ ಮಾಡ್ತಾರೆ ಅಲ್ಲಿ ಅಂತ. ಈ ತರ ಅಪ್ಪ ಯಾರು ಕಷ್ಟದಲ್ಲಿ ಇರ್ತಾರೆ, ಅವರಿಗೆ ದುಡ್ಡು ಕೊಡ್ತಾರೆ, ಆಮೇಲೆ ಅದಕ್ಕೆ ಇಷ್ಟು ಬಡ್ಡಿ ಅಂತೆಲ್ಲ ತಗೋತಾರೆ. ಆಮೇಲಿಂದ ಉದ್ಘಾಟನೆಗೆ ಹೋಗ್ಲಿಲ್ಲ ಅದನ್ನ ಅಪ್ಪ ಅವ್ರ ಮೇಲೆ. ಅದಕ್ಕೆಲ್ಲ ಕೆಲವು ಈಗೆಲ್ಲಾ ಒಡವೆ ಅಂಗಡಿಗಳಿಗೆ ಹೋದ್ರು, ಪ್ರತಿಯೊಂದಕ್ಕೂ ಹೋಗ್ತಿದ್ರು, ಆದ್ರೆ ಎಲ್ಲವನ್ನೂ ನೋಡ್ತಿದ್ರು, ಯಾವುದರ ಸ್ಪರ್ಶವೂ ಇಲ್ಲ. ಅದೇ ಸಿದ್ದೇಶ್ವರ ಸ್ವಾಮೀಜಿಯವರು ಸಾಕ್ರೆಟಿಸ್ ಹೇಳ್ತಿದ್ರು. ಆ ಸಾಕ್ರೆಟಿಸ್ ಮಹಾತ್ಮನುವೆ ಅವರು ಏನು, ಅವರಿಗೆ ಬಹಳ ಜನ ಎಲ್ಲ ಯುವಕರೇ ಅವರಿಗೆಲ್ಲ. ಆಗಿನ ಏನು ಯುವ ಪೀಳಿಗೆ ಇತ್ತು ಎಲ್ಲರೂ ಹುಚ್ಚೆದ್ದು
ಸಾಕ್ರೆಟಿಸ್ ಒಂದ್ ಮಾತಾಡಿದ್ರೆ ಸಾಕು, ಅದು ಏನು ಎಲ್ಲೋ ಒಂದ್ ರೂಮಲ್ಲಿ ಕೂತ್ಕೊಂಡು ಪ್ರವಚನ ಮಾಡಿದವರಲ್ಲ, ಹೋಗ್ತಾ ಹೋಗ್ತಾ ರಸ್ತೆಲೇನೆ ಹೋಗ್ಬೇಕಾದ್ರೆ ಎದುರುಗಡೆ ಯಾರು ಯುವಕ ಬರ್ತಿದ್ರು, ಅವ್ರಿಗೆ ಪ್ರಶ್ನೆ ಮಾಡ್ತಿದ್ರು. ಅವನ್ ಹುಡುಗ ಏನ್ ಪ್ರಶ್ನೆ ಮಾಡ್ತಿದ್ದ, ಪುನಃ ಇವ್ರು ಅವ್ರಿಗೆ ಪ್ರಶ್ನೆ, ಹಾಗೆ ಪ್ರಶ್ನೆ ಪ್ರಶ್ನೆ ಮಾಡ್ತಾ ಮಾಡ್ತಾ ಅವನಿಗೆ ಚಿಂತನ ಬರ್ಬೇಕು. ಮಾಡ್ತಾ ಮಾಡ್ತಾ ಸಾಯಂಕಾಲ ತನಕ ಅಲ್ಲೇ ನಿಂತಿರ್ತಿದ್ರು ರಸ್ತೆಲೇನೆ. ಹಂಗೆ ಎಲ್ಲಾ ಜನ ಬರೋದು, ಅಲ್ಲೇ ನಿಂತ್ಕೊಳ್ಳೋದು, ಅಲ್ಲೇ ಚಿಂತನ, ಅಲ್ಲೇ ಎಲ್ಲಿ ಮಾರ್ಕೆಟ್ ಅಲ್ಲಿ ಹೋಗಿರ್ಲಿ, ಎಲ್ಲೇ ಹೋಗಿರ್ಲಿ, ರಸ್ತೆಲಿ ಹೋಗಿರ್ಲಿ, ಆ ರೀತಿ ಹುಡುಗರಲ್ಲಿ ಅವರು ಚಿಂತನವನ್ನ ಬೆಳೆಸ್ತಿದ್ರು. ಏನು ಮೊದಲಿನ ಏನು ಮೂಲಭೂತವಾದ ತಲೆಯಲ್ಲಿ ಇರುತ್ತಲ್ಲ, ಇಂಥದೇ ಧರ್ಮ ನಮ್ದು ಶ್ರೇಷ್ಠ, ಇಂಥ ಸಾಧನೆ ನಮ್ದು ಇದು ಶ್ರೇಷ್ಠ, ಅವುಗಳನ್ನೆಲ್ಲ ಅವ್ರು ತೆಗ್ದಾಕಿದ್ರು. ಹಾಗಾಗಿ ಅಲ್ಲಿರುವ ಏನು ಧರ್ಮ ಗುರುಗಳಿದ್ರಲ್ಲ, ಅವ್ರೆಲ್ಲರಿಗೂ ಇಲ್ಲ ಇಲ್ಲ, ನಮ್ಮ ಬೈಬಲ್ ಅಲ್ಲಿ ಇದನ್ನ ಹೇಳಿಲ್ಲ, ನಮ್ ಬೈಬಲ್ ಅಲ್ಲಿ ಈ ತರ ವಿಚಾರ ಮಾಡಂಗಿಲ್ಲ, ಯೇಸು ಒಬ್ರನೇ ಸತ್ಯ, ಅವ್ರು ಹೇಳಿರೋದೇ ಅಂತಿಮ ಸತ್ಯ, ಇವ್ರು ಹೊಸಾದ್ ಹೇಳ್ತಿದಾರೆ, ಎಲ್ಲಾ ಹುಡುಗರನ್ನ ಮನಸ್ ಕೆಡಿಸ್ತಿದ್ದಾರೆ ಅಂತ ಎಲ್ಲರೂ ಅವ್ರಿಗೆ ವಿರುದ್ಧ ಆಗಿ ಆಮೇಲೆ ವಿಷ ಕೊಟ್ಟಿದ್ದು. ಅವ್ರ ಇನ್ನೇನೂ ಮಾಡ್ಲಿಲ್ಲ, ಎಲ್ಲಾ ಹುಡುಗರಿಗೂ ಚಿಂತನ, ನೀನಂದ್ರೆ ಏನು, ದೇವ್ರಂದ್ರೆ ಏನು, ಹೌದಾ ನೀನು, ಅವ್ರ ಏನಾದ್ರು ಪ್ರಶ್ನೆ ಕೇಳಕ್ ಬಂದ್ರೆ ಸಾಕು. ರಮಣ ಮಹರ್ಷಿನೂ ಹಾಗೆ ಮಾಡ್ತಿದ್ರು, ಎಲ್ಲಾ ಮಹಾತ್ಮರು ಹಾಗೇನೆ, ನಮ್ಮ ಅಪ್ಪವರು ಹಾಗೆ ಮಾಡ್ತಿದ್ರು. ಫಸ್ಟ್ ಯಾರು ಬಂದು ನಾವ್ ಓದಿದ ತಕ್ಷಣನೇ ಏನಾರು ಜ್ಞಾನದ್ದು ಗುರುಗಳದ್ದು ಏನಾರು ಪ್ರಶ್ನೆ ಕೇಳಿದ ತಕ್ಷಣನೇ, ಯಾರ್ ನೀವು, ಎಲ್ಲಿಂದ ಬಂದಿದ್ದೀರಾ, ಏನ್ ನಿಮ್ ಸಾಧನೆ ಅಂತೆಲ್ಲ ನಮ್ಮ ಅಪ್ಪವರು ಹಾಗೆ ಕೇಳ್ತಿದ್ರು. ಪುನಃ ನಮ್ಗೆ ಅವ್ರ ಉತ್ತರ ಹೇಳ್ತಿರ್ಲಿಲ್ಲ, ನಿಮ್ಗೇನ್ ಅನ್ಸುತ್ತೆ ಅಂತ ನಮ್ಮ ಹತ್ರನೇ ಅದು ಚಿಂತನ ಮಾಡಿಸುವ ರೀತಿ. ನಮಗೆ ಅದು ಚಿಂತನ ಬರ್ಬೇಕು. ನಾವೇನ್ ಮಾಡ್ತೀವಿ, ಪ್ರಶ್ನೋತ್ತರ ಮಾಡೋದು, ಇದನ್ನೆಲ್ಲ ಅಧ್ಯಯನ ಮಾಡಿದ್ರೆ ಇಂಥ ಪ್ರಶ್ನೆಗೆ ಇಂಥ ಉತ್ತರ, ಇಂಥ ಉದಾಹರಣೆಗಳು, ಇಂಥ ಕೆಲವು ಎಲ್ಲ ಉದಾಹರಣೆಗಳು ತಿಳ್ಕೊಂಡಿರ್ತೀವಿ, ಕೆಲವ್ರ ಮಹಾತ್ಮರ ಚರಿತ್ರೆಗಳನ್ನ, ಶಾಸ್ತ್ರಗಳನ್ನ, ಅವುಗಳನ್ನೆಲ್ಲ ಬಳಸೋದ್ ಕಲ್ತಿರ್ತೀವಿ. ಅದು ಪ್ರಶ್ನೋತ್ತರ ಆಗಿರುತ್ತೆ, ತಿಳುವಳಿಕೆಗಳಾಗಿರುತ್ತೆ, ಅದು ಅನುಭವದ ಕಡೆ ಹೋಗಿರಲ್ಲ. ಹಾಗಾಗಿ ಯಾವಾಗ ನಾವು ಮಹಾತ್ಮರ ಭೇಟಿ ಆಗ್ತೀವೋ ಅದು ಅವರು ನಮ್ಗೆ ಚಿಂತನಾ ರೂಪವನ್ನ ಮಾಡ್ತಾರೆ. ಈಗ ಏನು ಜ್ಞಾನ ಶ್ರವಣ ಇದೆಯಲ್ಲ, ಇದು ಚಿಂತನ ಬರ್ಬೇಕು. ಇದೆಲ್ಲವೂ ಶ್ರವಣದ ಮುಖ್ಯ ಉದ್ದೇಶ ಚಿಂತನ. ನಿನಗೆ ನಮ್ಗೆ ಜಿಜ್ಞಾಸೆ ಉಂಟಾಗ್ಬೇಕು. ಏನಿದು ಜೀವನ, ಬದುಕಂದ್ರೆ ಏನು, ದೇಹ ಅಂದ್ರೆ ಏನು ಅಂತ ಅದನ್ನ ಚಿಂತನ ಮಾಡ್ಬೇಕು. ಭಾವನಾತ್ಮಕವಾಗಿ ಒಪ್ಕೊಂಡು ಗುರುಗಳು ಹೇಳಿದ್ದಾರೆ ಹೌದು ಮಾಡ್ಕೊಂಡು ಹೋಗೋದಲ್ಲ. ಯಾರಿಗೆ ಚಿಂತನ, ಆ ರೀತಿ ಸಾಕ್ರೆಟಿಸ್ ಮಾಡ್ತಿದ್ರಂತೆ. ಅವರು ಎಲ್ಲಾ ಪ್ರಶ್ನೋತ್ತರ ಎಲ್ಲ ಎಲ್ಲಿ ನಿಂತಿರ್ತಾರಲ್ಲೇ, ಅವರಿಗೆ ಬಹಳ ದೊಡ್ಡ ದೊಡ್ಡ ಶ್ರೀಮಂತರ ಹುಡುಗರುಗಳು ಎಲ್ಲಾರು ಅವ್ರು ನಮ್ಮ ಅಂಗಡಿಗೆ ಬನ್ನಿ, ಅವ್ರೊಂದು ಸಲಿ ಮಾರುಕಟ್ಟೆಗೆ ಹೋದ್ರು, ಎಲ್ಲಾ ದೊಡ್ಡ ದೊಡ್ಡ ಮುತ್ತು ರತ್ನದ ಅಂಗಡಿಗಳು, ಈ ಅಂಗಡಿಗಳು ಎಲ್ಲಾ ಇದ್ವು. ಆಗ ಇವ್ರು ಎಲ್ಲಾ ಕಡೆ ನೋಡ್ಕೊಂಡು ಎಲ್ಲಾರು ನಮ್ಮ ಅಂಗಡಿಗೆ ಬಂದ್ರೆ ಸಾಕು. ನಮ್ಮ ಅಪ್ಪವ್ರು ಹಾಗೇನೆ, ಅವ್ರು ಬಂದು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು ಅಪ್ಪ ಅವ್ರು. ಬಹಳ ಆಶ್ಚರ್ಯ ಅಂದ್ರೆ ಪೊಲೀಸ್ ಸ್ಟೇಷನ್ಗೂ ಸಹ ಹೋದ್ರು, ಅಲ್ಲಿರೋ ಎಲ್ಲಾ ಇದನ್ನೆಲ್ಲ ನೋಡಿದ್ರು. ಆಮೇಲೆ ಬಹಳ ಚೆನ್ನಾಗಿರ್ತ, ಅಲ್ಲಿ ಏನ್ ಒಳ್ಳೆ ಎಷ್ಟು ಚೆನ್ನಾಗಿಟ್ಟಿದ್ದೀರ, ದೇವಾಲಯ ಇಟ್ಟಾಗ ಇಟ್ಟಿದ್ರಂತೆ. ಅಪ್ಪೋರ್ ಬರ್ತಾರೆ ಅಂತೆಲ್ಲ ಗೊತ್ತಾಗಿ ಅಲ್ಲಿರೋರ್ನೆಲ್ಲ ಇದ್ ಮಾಡಿ, ಅಲ್ಲಿರೋ ಇನ್ಸ್ಪೆಕ್ಟರ್ ಆಗ್ಲಿ ಅವ್ರಗಳೆಲ್ಲಾರು ಅಪ್ಪೋರ್ ಭಕ್ತರು. ಅವ್ರು ಅಲ್ಲಿ ಪ್ರತಿದಿನ ಅಪ್ಪೋರ್ದೊಂದ್ ಪ್ರವಚನ ಆಗ್ತಾರಲ್ಲೆಲ್ಲ ಕೈದಿಗಳಿಗೆ. ಈಗ್ಲೂನು ಅಲ್ಲಿ ಬೆಳಗಾವಿ ಹತ್ರ ನಿಪ್ಪಾಣಿ ಹತ್ರನ ಏನೋ ಅಪ್ಪೋರ್ನ ಅಲ್ಲಿ ಕರ್ಕೊಂಡ್ ಬರ್ಬೇಕಾದ್ರೆ ಅಲ್ಲಿ ಕರ್ಕೊಂಡ್ ಹೋಗಿದ್ರು. ಅಲ್ಲಿ ಏನ್ ಮಹಿಳಾ ಇನ್ಸ್ಪೆಕ್ಟರ್ ಆಗ್ಲಿ ಅವರೆಲ್ಲಾ ಏನು ಅಧಿಕಾರಿಗಳು ಎಲ್ಲಾರು ಅಪ್ಪೋರ್ ಭಕ್ತರು. ಅಲ್ಲೆಲ್ಲ ಅಪ್ಪೋರ್ ಫೋಟೋ, ಮತ್ತೆ ಅಲ್ಲಿ ಪ್ರತಿದಿನ ಅಲ್ಲೆಲ್ಲಾ ಕೈದಿಗಳಿಗೂ ಪ್ರವಚನ ಆಗ್ತಾರೆ. ಅಲ್ಲಿಗೂ ಹೋಗಿದ್ರು. ಆ ರೀತಿ ಅವ್ರು ಎಲ್ಲಾ ಕಡೆ ಹೋಗಿದಾರೆ, ಯಾವ್ದ್ರ ಸ್ಪರ್ಶವೂ ಇಲ್ಲ. ಆಮೇಲೆ ಒಬ್ರು ಅಪ್ಪೋರ್ನ ಭೇಟಿಯಾಗಕ್ ಬಂದಿದ್ರು. ಅವ್ರಿಗೇನೋ ಶಿಕ್ಷೆಯಾಗಿ ಏನೋ ಕಾರಣದಿಂದ ಜೈಲಿಗೆ ಹೋಗಿ ಬಂದಿದ್ರು. ಅವ್ರನ್ನ ಅಪ್ಪೋರು ಮಾತಾಡ್ಸಿದ್ರು, ನೀವು ಅಲ್ಲಿ ಹೋಗಿದ್ರಲ್ಲ, ಅಲ್ಲಿ ಹೇಗಿದೆ, ಏನೇನ್ ವ್ಯವಸ್ಥೆ ಇದೆ ಅಲ್ಲಿ ಎಂತ ಆಹಾರವನ್ನ ಕೊಡ್ತಾರಲ್ಲಿ. ನಾನು ಹೋಗಿದ್ದೇರಿ, ಬಹಳ ಏನ್ ಅಷ್ಟು ತುಂಬಾ ಚೆನ್ನಾಗ್ ಕೊಡ್ತಾರಲ್ಲ ಅಲ್ಲಿ ಏನೆಲ್ಲಾ ತುಂಬಾ ಚೆನ್ನಾಗಿ. ಅಲ್ಲಿಗೂ ಹೋಗಿದಾರೆ ಅಪ್ಪೋರು. ದೊಡ್ಡ ಏನ್ ಕೇಂದ್ರ ಕಾರಾಗೃಹ ಇದೆಯಲ್ಲ, ಯಾಕಂದ್ರೆ ಅಲ್ಲಿರುವ ಏನ್ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಅಪ್ಪೋರ್ ಭಕ್ತರು. ಅವ್ರ ಅಪ್ಪೋರ್ನ ಬನ್ನಿ ಅಂತೆಲ್ಲ ಹೋಗಿ ಕರ್ಕೊಂಡೋಗಿ ಅಲ್ಲಿ ಬಂದ್ಮೇಲೆ ಅಪ್ಪೋರ್ ಅಂದ್ರು, ಅದೆಲ್ಲ ಇಲ್ಲಿ ಬಂದಿದ್ರಲ್ಲ ಅವ್ರಿಗೆ ಅಂದ್ರು, ಅಲ್ಲಿ ನಿಮ್ಗೆಲ್ಲ ಹೇಗೆ ವ್ಯವಸ್ಥೆ, ಎಷ್ಟ್ ಗಂಟೆ ನೀವ್ ಅಲ್ಲಿ ಎದೊಳ್ಬೇಕು, ಅಲ್ಲಿ ಏನೇನ್ ಕೆಲ್ಸ ಮಾಡಿಸ್ತಾರೆ, ನಿಮ್ ಮನಸ್ಸಿಗೆ ಏನೇನ್ ಅನ್ಸುತ್ತಲ್ಲಿ ಅಂತೆಲ್ಲ. ಅವ್ರಂದ್ರು ಅಲ್ಲೆಲ್ಲಾ ಚೆನ್ನಾಗಿರತ್ತೆ, ಆದ್ರೆ ಸ್ವಾತಂತ್ರ್ಯತೆ ಇರಲ್ಲ ನಮ್ಗೆ. ಅಲ್ಲಿ ಎಲ್ಲಾ ಕೊಡ್ತಾರೆ, ಊಟ ತಿಂಡಿ ಎಲ್ಲ ಓದ್ಬೋದು, ಎಲ್ಲಾ ಗ್ರಂಥಗಳನ್ನ ಅಧ್ಯಯನ ಮಾಡ್ಬೋದು, ಎಲ್ಲಾ ಮಾಡ್ಬೋದು, ಆದ್ರೆ ಸ್ವಾತಂತ್ರ್ಯತೆನೇ ಇರಲ್ಲ ಅಲ್ಲಿ. ಅವಾಗ ಮಹತ್ವ ಗೊತ್ತಾಗತ್ತೆ, ಸ್ವಾತಂತ್ರ್ಯದ ಮಹತ್ವ ಗೊತ್ತಾಗಿ ನಮ್ ಕರೋನಾದಲ್ಲಿ ಎಲ್ಲಾ ಆಚೆ ಬರ್ಬೇಡಿ, ಒಬ್ರನ್ನೊಬ್ರು ಮಾತಾಡ್ಬೇಡಿ ಅಂದ್ರಲ್ಲ, ಆಗ ನಮ್ಗ್ ಗೊತ್ತಾಯ್ತು ಸ್ವತಂತ್ರತೆ ಅಂದ್ರೆ ಎಷ್ಟು ಅಂತ ಅಪ್ಪೋರು ಅಲ್ಲಿ ಅವ್ರಿಗೆ ಬಂದಾಗ ಅವ್ರಿಗೆ ಅಂದ್ರಂತೆ ಜೈಲಧಿಕಾರಿಗಳಿಗೆ, ಇಷ್ಟೊಂದ್ ಚೆನ್ನಾಗಿ ಇಲ್ಲೆಲ್ಲ ವ್ಯವಸ್ಥೆ ಮಾಡಿದೀರಾ, ನಾನು ಇಲ್ಲಿ ಇರ್ಬೇಕು ಅಂತೆಲ್ಲ ಅನಿಸ್ತಿದೆ ಅಂತ. ಅದಕ್ಕೆ ಅವ್ರ ಹಂಗ್ ಸುಮ್ನೆ ಎಲ್ಲಾರನ್ನೂ ತಂದು ಇಲ್ಲಿ ಇಡಕ್ ಆಗಲ್ಲ, ಆತರ ನಿಮ್ಮಂತವ್ರೆಲ್ಲ ಇಲ್ಲಿ ಇಡಕ್ಕೆ ಆಗೋದಿಲ್ಲ ನಾವು ಅಂತ ಅವ್ರ ಅಂದ್ರು ಅಂತ ಅಪ್ಪೋರ್ ಹೇಳ್ತಿದ್ರು. ಹಾಗೆ ಅವ್ರು ಎಲ್ಲದರ ಇದ್ರಲ್ಲೂ ಇದ್ರು, ಆದ್ರೆ ಯಾವ್ದಕ್ಕೂ ಅಂಟ್ಕೊಂಡಿಲ್ಲ. ಆ ಬ್ರಹ್ಮ ವಸ್ತುವಿನ ಆನಂದಕ್ಕೆ ಇದ್ಯಾವುದೂ ಅಲ್ಲ. ಜಗತ್ತೇ ಏನ್ ಅದ್ರ ಹಿಂದೆ ಹೋಗ್ತಿದೆಯಲ್ಲ, ಅದು ತೃಣಕ್ಕೆ ಸಮಾನ ಅವರಿಗೆಲ್ಲ.
ಅಕ್ಕ ಮಹಾದೇವಿಯವರಾಗ್ಲಿ, ನಮ್ಮ ಅಪ್ಪ ಅವ್ರಂತವ್ರಾಗ್ಲಿ, ಸದ್ಯಕ್ಕೆ ಈಗ ನಾವ್ ನೋಡಿರೋದು ಅವ್ರೇ ಅಲ್ಲ. ಅವ್ರಿಗೆ ಏನೂ ಬೇಕಾಗಿರ್ಲಿಲ್ಲ. ಒಂದು ದಿನ ಯಾವ್ದಕ್ಕೂ ಹಪಾಹಪಿ ಮಾಡ್ಲಿಲ್ಲ. ಊಟದ್ದಾಗ್ಲಿ ಯಾವ್ದನ್ನಾರು ಆಗ್ಲಿ, ಎಷ್ಟು ಜಗತ್ತೇ ಅವರಿಗೆ ಯಾರು ಬೇಡ ಅಂತಾರೆ ಜಗತ್ ಅವ್ರ ಹತ್ರ ಹೋಗುತ್ತೆ. ಇಡೀ ಎಲ್ಲವೂ ಅವ್ರ ಹತ್ರ ಹೋಗಿ ಏನು ಧಾವ್ಸತ್ತಂತೆ ತಗೊಳ್ಳಿತ, ಅವ್ರ ಅದಕ್ ಬೇಕಾಗಿಲ್ಲ. ಯಾರ್ ಬೇಕು ಬೇಕು ಅಂತ ಹಪಾಹಪಿ ಮಾಡ್ತೀವಿ, ನಮ್ಮ ಹತ್ರ ಬರೋದೇ ಇಲ್ಲ. ಅದ್ರ ಸ್ವಭಾವವೇ ಆ ರೀತಿ ಇದೆ. ಅಂತ ಏನ ಮೂರು ಇದೆಯಲ್ಲ, ಹೆಣ್ಣು ಹೊನ್ನು ಮಣ್ಣು, ಅದೇ ನಮ್ಮ ಬದುಕೆಲ್ಲ ಅದೇ ಇರುತ್ತೆ. ನಾವೇ ನಮ್ಮನ್ನ ಸೂಕ್ಷ್ಮವಾಗಿ ನೋಡ್ಕೋಬೇಕು. ನನಗೆ ದುಡ್ಡು ಕೊನೆಗಾಲದವರೆಗೂ ಇರ್ಬೇಕು ಅಂತಿದೆ ಅಲ್ವಾ, ಈ ಮಕ್ಕಳನ್ನೆಲ್ಲ ನಂಬಾರ್ದು, ಆತರ ಗುರುಗಳ ಮೇಲಿದ್ಯಾ, ಆತರ ಶಾಸ್ತ್ರ, ನಾನ್ ಆತ್ಮ, ನಾನ್ ಬ್ರಹ್ಮ ಇದೀನಿ, ಹೆಂಗಿದ್ರು ನಾನು ಒಂದಿನ ಬ್ರಹ್ಮಜ್ಞಾನಿ ಆಗ್ತೀನಿ, ಯಾವ್ದರದ್ದು ಬೇಡ ಅಂತಿದ್ಯಾ? ಹಾಗಾಗಿ ಆ ರೀತಿ ಯಾರಿಗ ಅನ್ಸುತ್ತಲ್ಲ ಅವ್ರು ಬಹಳ ದೊಡ್ಡ ಮುಮುಕ್ಷು ಇರ್ತಾರೆ. ಅವ್ರ ಇನ್ನೇನ್ ಜ್ಞಾನಿ ಆಗೋದಕ್ ಬಹಳ ದೊಡ್ಡ ಲೇಟ್ ಇಲ್ಲ ಅವ್ರಿಗೆ. ಅಕ್ಕ ಮಹಾದೇವಿಗೆ ಅನಿಸ್ತು ಎಲ್ಲ ಇಡೀ ಜಗತ್, ಮಹಾರಾಜ ಮದ್ವೆ ಆಗಕ್ ಬಂದಿದ್ರು, ಎಲ್ಲಾ ವೈಭೋಗಗಳು ಅವರಿಗೆ, ನೀನ್ ಏನ್ ಹೇಳ್ತಿ ಹಾಗೆಲ್ಲಾ ಮಾಡ್ತೀನಿ ಅಂತ, ಏನೂ ಬೇಡ ಅನಿಸ್ತು ಅವ್ರಿಗೆ. ಆ ತರ ಹೋಗಿ, ಅದು ಭಾರತದಲ್ಲಿ ಮಾತ್ರ ಸಾಧ್ಯ. ಈ ಭರತ ಭೂಮಿ ಇರೋದೇ ವೈರಾಗ್ಯದಕ್ಕೆ. ಅದಕ್ಕೆ ತ್ಯಾಗೇನೇಕ ಅಮೃತತ್ವ ಮಾನುಷು, ಯಾರು ತ್ಯಾಗವನ್ನ ಮಾಡ್ತಾರೆ ಅದಕ್ಕೆ ಈಗ್ಲೂ ಪೂಜ್ಯತೆ. ಈಗ್ಲೂ ನಮ್ಮಲ್ಲಿ ಯಾಕೆ ಕಾವಿಗೆ ಅಷ್ಟು ಪೂಜ್ಯತೆ ಅಂದ್ರೆ, ಅವ್ರು ಹೇಗಾರು ಇರ್ಲಿ, ಕಾವಿ ಧರಿಸಿದಾರಲ್ಲ, ಅವ್ರು ಪೂಜ್ಯತೆ. ಬೇಡ ಅನ್ನಿಸ್ತಲ್ಲ, ನಮಗಿಂತ ಅವ್ರು ವಿಶೇಷ ಇದಾರಲ್ಲ, ಅವರು ಮನೆ ಮಠ ಹೆಂಡತಿ ಮಕ್ಕಳನ್ನ ಹಗಲು ಇರಳು ಯೋಚನೆ ಮಾಡಲ್ವಲ್ಲ, ದುಡ್ಡು ಕಾಸಿಗೆ ಮಾಡಲ್ವಲ್ಲ. ಹಾಗಾಗಿ ಆ ಮಹಾತ್ಮ, ಆ ಕಾವಿಗೆ ನಮ್ಮ ಅಪ್ಪವರು ಸಹ ಆ ಸನ್ಯಾಸಿಗಳಿಗೆ ಬಹಳ ಗೌರವ ಕೊಡ್ತಿದ್ರು. ಅವ್ರು ಬಂದ್ರೆ ತಾವೇ ಎದ್ದೋಗ್ ನಮಸ್ಕಾರ ಮಾಡ್ತಿದ್ರು ಮೊದ್ಲು. ಮೊದಲು ಅವ್ರಿಗೆ ಅವರೇ ಒಂದು ಬೇರೆ ಕಡೆ ಗೃಹಸ್ಥರೇ, ಒಟ್ಟು ಅವ್ರ ಜೊತೆ ಅವ್ರು ಸೇರ್ಬಾರ್ದು ಅಂತಾನೆ ನಮ್ಮ ಅಪ್ಪವ್ರ ಹತ್ರನೂ ಮಾಡ್ತಿದ್ರು. ಅಷ್ಟು ಪೂಜ್ಯತೆ. ಯಾಕಂದ್ರೆ ವೈರಾಗ್ಯ ಇರೋದೇ ಹಾಗೆ. ಎಲ್ಲವನ್ನು ಬೇಡ ಅಂತ ಅನ್ನುವ ಮನಸ್ಸು ಅಷ್ಟು ಸುಲಭ ಅಲ್ಲ. ಸುಮ್ನೆ ಒಂದು ದಿನ 1 ಗಂಟೆ ನಾನ್ ದುಡ್ಡಿನ ಯೋಚನೆ ಮಾಡದೆ ಇರಬಾರ್ದು ಅಂತ ಸುಮ್ನೆ ಪ್ರಯತ್ನ ಮಾಡಿ ನೋಡಿ, ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗತ್ತೆ. ಅದು ನನ್ನೊಳಗಡೆ ಎಷ್ಟಿದೆ ಅಂತ ನಾನು ಅದನ್ನ ಪರೀಕ್ಷೆ ಮಾಡಿಲ್ಲ, ನೋಡಿಲ್ವಲ್ಲ. ನನಗ್ ಅಷ್ಟ್ ದುಡ್ಡೊಂದಿಲ್ಲ, ನನಗ್ ಹೆಂಡತಿ, ಬಾಕಿ ಎಲ್ಲಾರ್ಗೂ ಇದೆ, ಬಾಕಿಯವ್ರದೆಲ್ಲ ಗೊತ್ತಾಗತ್ತೆ. ಅವ್ರಿಗೆ ನೋಡು, ಯಾವಾಗ್ ನೋಡಿದ್ರು ಹೆಂಡತಿ ಮಕ್ಕಳದೇ ಯೋಚನೆ ಮಾಡ್ತಿರ್ತಾರೆ. ಅವ್ನು ಯಾವಾಗ್ಲೂ ಗಂಡನ ಬಗ್ಗೆ ಯೋಚನೆ, ಯಾವಾಗ್ಲೂ ಹೆಂಡತಿ ಬಗ್ಗೆ ಯೋಚನೆ, ಬರೀ ದುಡ್ಡು, ಹಗ್ಲಿರುಳು ದುಡ್ಡು ಅಂತ ಸಾಯ್ತಾನೆ. ಎಲ್ಲಾರ್ಗು ಹೇಳ್ತಿರ್ತೀವಿ, ನಾನೇನ್ ಮಾಡ್ತಿರ್ತೀನಿ ಅಂತ ಗೊತ್ತಿರಲ್ಲ. ಹಾಗಾಗಿ ಅವ್ರೆಲ್ಲ ಅವರೇ ಇನ್ನೂ ಪರವಾಗಿರಲ್ಲ, ಅವ್ರಿಗಿಂತ ಜಾಸ್ತಿ ನನಗಿರುತ್ತೆ. ಆ ಮೂರು ಏನ್ ಆನಂದಗಳು ಇದೆಯಲ್ಲ, ದುಡ್ಡಿನಿಂದ ಬಹಳ ಆನಂದ, ಇದರಿಂದ ಆನಂದ, ಹೆಣ್ಣಿನಿಂದ ಆನಂದ, ವೈಭೋಗದಿಂದ ಕೀರ್ತಿಯಿಂದ ಆನಂದ ಅಂತಿದೆಯಲ್ಲ, ಅವುಗಳೆಲ್ಲ ಬಹಳ ಕಡಿಮೆ ಆನಂದ. ಅವುಗಳು ಬದಲಾವಣೆ ಹೊಂದುತ್ತಿರುತ್ತೆ. ಅವುಗಳೆಲ್ಲ ಸಾತಿಶಯ ಪತನ, ಅವುಗಳೇನಿದೆ ಅವುಗಳೆಲ್ಲ ಬದಲಾವಣೆ ಹೊಂದುತ್ತೆ. ಅವುಗಳಿಂದ ಬರುವ ಆನಂದ ಸತ್ಯ ಅಲ್ಲ. ಅವುಗಳಿಗೆಲ್ಲ ಆಧಾರವಾಗಿರುವ ಪರಮಾನಂದ ನೀನಿದ್ಯಾ, ಆ ಕಡೆ ಲಕ್ಷ್ಯ ಕೊಡು, ಇವುಗಳ ಕಡೆ ಬಹಳ ಕೊಡ್ಬೇಡ. ಇವುಗಳ ಮೇಲ್ ನೀನ್ ಎಷ್ಟು ಜೀವನವನ್ನ ಇಟ್ಟಿರ್ತೀಯೋ, ಎಷ್ಟು ಭರವಸೆನ ಇಟ್ಟಿರ್ತೀಯೋ, ಅಷ್ಟು ದುಃಖಿ ಆಗ್ಲೇಬೇಕು. ಅದು ಎಂತವ್ರೇ ಆಗಿರ್ಲಿ, ಅವ್ರು ದುಃಖಿ ಆಗ್ಲೇಬೇಕು. ಯಾರು ದುಡ್ಡಿನ ಮೇಲೆ ಭರವಸೆ ಇಟ್ಟಿರ್ತಾರೋ ಆಗ್ಲೇಬೇಕು ದುಃಖಿಯವರು. ಅದು ನೀನ್ ಎಷ್ಟೇ ಜೋಪಾನ, ಎಷ್ಟೇ ಜಾಣ್ತನ, ಏನೇ ಮಾಡ್ತಿರೋ ಅದು ದುಃಖಿ ಆಗೋದೆ. ಅದು ಬಹಳ ಶತ್ರುಗಳನ್ನ ಉಂಟು ಮಾಡುತ್ತೆ. ಅದನ್ನ ಒಂದು ಉದಾಹರಣೆ ಹೇಳ್ತಿರ್ತಾರೆ ರಾಮಕೃಷ್ಣ. ಒಂದು ಕಾಗೆ ಏನೋ ಒಂದು ಮೂಳೆ, ಅದನ್ನೇನೋ ಇಟ್ಕೊಂಡು ಹಾರ್ತಿರತ್ತೆ, ಆಹಾರ ಇಟ್ಕೊಂಡು. ಅದ್ರ ಹಿಂದೆ ಎಲ್ಲಾ ಕಾಗೆಗಳು ಅದ್ ಎಲ್ಲೋಗುತ್ತೆ ಬಿಡಲ್ಲ. ಅದು ಎಷ್ಟೇ ಮೇಲೆ ಹೋಗ್ಲಿ, ಯಾವ್ದೇ ಮರದಲ್ಲಿ ಕುತ್ಕೊಳ್ಳಿ, ಎಲ್ಲವೂ ಅದ್ರಿಂದೆ. ಅದಕ್ಕೆ ಯಾಕೆ ಏನ್ ಮಾಡಿದ್ರು ಬಿಡಲ್ಲ, ಅದನ್ನ ತಿನ್ನಕ್ಕೂ ಬಿಡಲ್ಲ, ಮುಟ್ಟಕ್ಕೂ ಬಿಡಲ್ಲ. ಅದನ್ನ ಕೊನೆಗೆ ಅದು ಇದನ್ನೆಲ್ಲ ತಡೆಯಕ್ಕಾಗ್ದೆ ಬಿಟ್ಬಿಡತ್ತೆ ಕೆಳಗಡೆ. ಆಗ ಎಲ್ಲವೂ ಅದರಿಂದ ಬಿಟ್ಬಿಡತ್ತೆ. ಎಲ್ಲರೂ ಇನ್ನ ಬಿದ್ದಿತ್ತನ ಅದ್ರಿಂದ ಹೋಗ್ತಾರೆ, ಇದರಿಂದ ಎಲ್ಲಾರು ಬಿಟ್ಬಿಡ್ತಾರೆ. ಹಾಗೆ ಎಲ್ಲಿವರೆಗೂ ನೀನು ದುಡ್ಡು ಇವುಗಳನ್ನೆಲ್ಲ ಎಷ್ಟು ಹಿಡ್ದಿರ್ತೀಯೋ ಅವೆಲ್ಲಾ ಸುತ್ತಮುತ್ತ ನಿನ್ ಮುಂದ್ ಇರ್ತಾರೆ. ನಿನ್ ಎದುರಿಗೆ ನಿನಗಂಗ ಅನ್ಸಲ್ಲ, ಬೇರೆಯವ್ರ ಮಕ್ಳು ಹಂಗಿದಾರೆ, ಬೇರೆಯವ್ರ ಹೆಂಡತಿ ಹಂಗೆ, ಬೇರೆಯವ್ರ ಹಿಂಗೆ, ನಮ್ ಮನೆಯವ್ರ ಹಂಗಲ್ಲ, ನಾನ್ ಹಿಂಗಲ್ಲ ಅಂತ ಏನ್ ಭ್ರಮೇಲಿದೆಯಲ್ಲ, ಅದು ಒಂದು ದಿನ ಪೆಟ್ಕೊಡುತ್ತೆ. ಅದು ಹೆಂಗೆ ಪೆಟ್ಕೊಡುತ್ತೆ ಅಂದ್ರೆ ಬಹಳ ತಾಪ ಆಗತ್ತೆ. ನಾನ್ ಏನ್ ಅನ್ಕೊಂಡಿದ್ದೆ, ನನ್ ಮಗ ಹಿಂಗ್ ಅದಕ್ಕೆ ಬಹಳ ದುಃಖಿ ಆಗೋದು ವಯಸ್ಸಾದಾಗ. ಯಾಕಂದ್ರೆ ನಾನ್ ಏನೇನೋ ಭಾವನೆ ಮಾಡ್ಕೊಂಡಿರ್ತೀನಿ, ಈ ರೀತಿ ಅವ್ರು ಮಾಡ್ಬೇಕು, ಈ ರೀತಿ ಮಾಡ್ಬೇಕು ಅಂತೆಲ್ಲ. ಅವುಗಳಾಗೋದಿಲ್ವಲ್ಲ, ಬಹಳ ದುಃಖಿ ಆಗ್ತೀನಿ. ಆ ದುಡ್ಡಿನ ಮೇಲೆ ಯಾರ್ಯಾರು ಭರವಸೆ ನಾವ್ ಇಟ್ಟಿರ್ತೀವೋ ಅನ್ಭವಿಸ್ಲೇಬೇಕು ಅದ್ರ ದುಃಖನ. ಅದ್ರ ಬದ್ಲಿ ಗುರುಗಳಿದ್ದಾರೆ ನನಗೆ, ಗುರುಭಕ್ತಿ, ಜ್ಞಾನ ಚಿಂತನ, ದೇವ ಚಿಂತನಕ್ಕೆ ಯಾರಿಡ್ತಾರೆ, ದೇವರಾಗ್ಬಿಡ್ತೀವಿ ಆರಾಮಾಗೆ. ಇವ್ರು ಯಾರು ದುಡ್ಡು ಹೆಣ್ಣು ಇವುಗಳೆಲ್ಲ ಮಾನಸಿಕ ರೋಗಿ ಇರ್ತಾರೆ. ಅದು ಮಾನಸಿಕ ರೋಗ ಅಂತ ಗೊತ್ತಾಗಲ್ಲ, ಬಹಳ ನಾನು ಆರೋಗ್ಯವಂತ ಅಂತ ಅವ್ನ್ ತಿಳ್ಕೊಂಡಿರ್ತಾರೆ. ಮಹಾತ್ಮರ ಸನ್ನಿಧಾನಕ್ಕೆ ಹೋದ್ರೆ ಗೊತ್ತಾಗತ್ತೆ, ರೋಗಿ ಇರ್ತೀವಿ ನಾವು, ಮಾನಸಿಕ ರೋಗಿಗಳು. ಯಾರ್ಯಾರು ದುಡ್ಡಿಗಾಗಿ
ಹೆಣ್ಣಿಗಾಗಿ ಹೊನ್ನಿಗಾಗಿ ಅದನ್ನೆಲ್ಲ ಇವರು ಹೇಳ್ತಾರೆ ಸರ್ವಜ್ಞರು. ಅಚ್ಯುತನು ಬಿದ್ದ, ಅಜನು ಬಿದ್ದ, ದೇವೇಂದ್ರನ್ ಎಚ್ಚೆತ್ತು ಬಿದ್ದ. ಎಲ್ಲರೂ ಬಿದ್ದಿರೋರು ಈ ಮೂರಕ್ಕೆ. ನನಗ ಆ ರೀತಿ ಇಲ್ಲ ಅಂತ ಭಾವಿಸ್ಬೇಡ. ಅದು ಯಾವಾಗ ಯಾವ ಕ್ಷಣದಲ್ಲಿ ಅದು ಉದ್ಭವ ಆಗತ್ತೆ ಗೊತ್ತಿಲ್ಲ. ಅದ್ ಬಹಳ ಸೂಕ್ಷ್ಮವಾಗಿರತ್ತೆ. ಯಾವಾಗ ಕಾಮದ ಚಿಂತೆ ಬರುತ್ತೆ ಗೊತ್ತಿಲ್ಲ, ಯಾವಾಗ ಕಾಮಿನಿ ಚಿಂತನೆ, ಯಾವಾಗ ದುಡ್ಡಂದ್ ಬರುತ್ತೆ ಅಂತ ಗೊತ್ತಿಲ್ಲ. ಅದು ಎಲ್ಲವೂ ಪರಿಸರ ಚೆನ್ನಾಗಿದ್ದಾಗ ಅದೇನು ನನಗಿಲ್ಲ ಅಂತ ಅನಿಸ್ತಿರತ್ತೆ. ಅದ್ರಲ್ಲಿ ಏನಾದ್ರು ವ್ಯತ್ಯಾಸ ಆದಾಗ ನನ್ನೊಳಗಡೆನೆ ಅದು ಬಾಗುತ್ತೆ. ಹಾಗೆ ಈ ಕೀರ್ತಿದು ಅದನ್ನ ಕಬೀರು ಹೇಳ್ತಾರೆ, ಹೆಣ್ಣು ಹೊನ್ನನ್ನು ಸುಲಭದಲ್ಲಿ ತ್ಯಜಿಸಿ ಬಿಡಬಹುದು. ಅದು ಬಹಳ ಕಷ್ಟನೇ. ಅಕಸ್ಮಾತ್ ಅದನ್ನು ಏನಾದ್ರು ಬಿಟ್ವಿ ಅಂದ್ರುನು, ಆದರೆ ಅಹಂಭಾವದ ಅಭಿಮಾನ ಇದೆಯಲ್ಲ, ಈ ಕೀರ್ತಿ ಏನ್ ಮಾಡಿದ್ರು ಮಹಾತ್ಮರಿಗೆ ಬಿಡಲ್ಲ, ಜ್ಞಾನಿಗಳಿಗೆ ಬಿಡಲ್ಲ ಅಂತ ನಿಜಗುಣರ ಮುಂದಿನ ಸೂತ್ರದಲ್ಲಿ ಬರುತ್ತೆ. ಆ ಜ್ಞಾನಿಗೆ ಎಂತ ಮಹಾತ್ಮರು ನೀವು, ನಿಮ್ಮಿಂದನೇ ನಾವು ಉದ್ಧಾರ ಆಗೋದು, ನೀವ್ ಇರ್ಲಿಲ್ಲ ಅಂದ್ರೆ ನಾವೇನೋ ಆಗ್ಬಿಡ್ತಿದ್ವಿ. ಪ್ರತಿನಿತ್ಯ ನೀವು ಪ್ರವಚನ ಮಾಡೋದ್ರಿಂದ ನಾವ್ ಬಹಳ ಪರವಾಗಿಲ್ಲ, ಉದ್ಧಾರ ಆಗಿದೀವಿ, ಇಲ್ಲಾಂದ್ರೆ ನಾವ್ ಏನಾಗ್ತಿದ್ವಿ. ಈ ರೀತಿ ಎಲ್ಲ ಹೇಳಿದ್ರೆ ಜ್ಞಾನಿಗೂ ಅಹಂಕಾರ ಬರುತ್ತಂತೆ. ಅದು ಅಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ. ಅಂತವ್ರಿಗೆ ಬರುತ್ತೆ ಅಂದ್ರೆ ನಮಗಿನ್ ಹೇಗಿರ್ಬೋದು ಆ ಅಹಂಕಾರ? ಅದಿರುತ್ತೆ. ನಮ್ಗಿಂತ ಬಡವ್ರು ಬಂದ್ರೆ, ನಮ್ಗಿಂತ ಇಲ್ಲ ಪೆದ್ರಿದ್ರೆ, ನಮ್ಗಿಂತ ಜಾಣ್ರಿಲ್ದೆ ಇದ್ರೆ ಅಲ್ಲಿ ನಾವು ಬಹಳ ತೋರ್ಸ್ಕೊತೀವಿ. ನಮ್ಮ ಏನು ವಿದ್ಯೆ ಆಗ್ಲಿ, ನಮ್ಗ್ ಗೊತ್ತಿರೋದಾಗ್ಲಿ, ಶಾಸ್ತ್ರ ಆಗ್ಲಿ, ಇವುಗಳೆಲ್ಲ ಆಗ್ಲಿ. ನನಗಿಂತ ಚೆನ್ನಾಗ್ ತಿಳಿದಿರೋರು ಬರ್ಲಿ, ಆಗ್ಲೇ ಮನಸ್ಸು ಒಳಗಡೆ ಕುಗ್ಗೇ ಬಿಡುತ್ತೆ. ಕುಗ್ಗಿದ ತಕ್ಷಣ ಅವ್ರ ಎದುರಿಗೆ ಏನು ಗೊತ್ತಿಲ್ಲ ಅನ್ನೋ ತರ, ನಾನ್ ಯಾಕೆ ಇಲ್ಲಿ ಬರಕ್ ಹೋಗಿದ್ದೆ, ನಾನ್ ಇವ್ರ ಹತ್ರ ಬರ್ಬಾರ್ದಾಗಿತ್ತು, ತಾನೇ ಇದೆಲ್ಲ ಅಹಂಭಾವ ಮಾಡೋದು. ಆ ರೀತಿ. ಆಮೇಲೆ ಜಾತಿದು ಮತ್ ಕೆಲಸದಲ್ಲಿ ಎಲ್ಲಾ ಕಡೆ ಈ ಅಹಂಭಾವ ಕೆಲಸ ಮಾಡ್ತಿರತ್ತೆ. ಜಾತಿಯಲ್ಲಿ ನಮ್ಗಿಂತ ಶ್ರೇಷ್ಠ ಜಾತಿಯವ್ರು ಬಂದ್ರೆ ಒಂಥರ ನಮ್ಗೆ ಒಳಗಡೆ ಮೇಲ್ಗಡೆ ಹೇಳ್ತಿರ್ತೀವಿ, ಅವ್ರು ಬಂದ್ರೆ ನಮ್ಗೇನಂತೆ, ನಮ್ಗೆ ಅವ್ರದವ್ರಿಗೆ, ಆದ್ರೆ ಒಳಗಡೆ ಆಗ್ತಾನೆ ಇರತ್ತೆ. ನಮ್ಗಿಂತ ಕೆಳಗಡೆಯವ್ರು ಬಂದ್ರ ಅಲ್ಲಾಗ್ಲೇ ನಮ್ದು, ಅವ್ರಿಗಿಂತ ನಮ್ ಶ್ರೇಷ್ಠ, ಅವ್ರಿಗಿಂತ, ಅದು ಒಳಗಡೆ ಭಾವನೆ ಸೂಕ್ಷ್ಮಾತಿ ಸೂಕ್ಷ್ಮ. ಆ ರೀತಿ ಆ ಭಾವನೆ ಎಲ್ಲ ಮಾಡ್ತಿರತ್ತಲ್ಲ, ಈ ಅಹಂಭಾವ ಇವುಗಳನ್ನೆಲ್ಲ ಕಳ್ಕೊಳ್ಳೋದು ಗುರು ಕರುಣೆಯಿಂದ ಮಾತ್ರ. ಇಲ್ಲ ಅಂದ್ರೆ ಬಹಳ ಸಾಧ್ಯ ಇಲ್ಲ, ಬಹಳ ಕಷ್ಟ. ಈ ಹೆಣ್ಣು, ಕಾಮಿನಿ, ಕಾಂಚನ, ಕೀರ್ತಿ, ಅದನ್ನೇ ರಾಮಕೃಷ್ಣ ಅನ್ಸ ಪರಮಹಂಸರು ಅನ್ನೋದು ಇಡೀ ನಿಮ್ ಜಗತ್ತಿನ ಸುಖ ಈ ಮೂರಲ್ಲೇ ಇರೋದು. ಅದನ್ನೆಲ್ಲಾ ಒಟ್ಟುಗೂಡಿಸಿ ನೋಡಿದ್ರೆ ನಿನ್ನ 80 ವರ್ಷದ ಜೀವನ, 80-90 ವರ್ಷ ಏನ್ ಜೀವನ ಇದೆಯಲ್ಲ ಈ ಮೂರಲ್ಲೇನೆ. ಅದ್ರ ಮಧ್ಯದಲ್ಲೇ ಸ್ವಲ್ಪ ಗುರುಗಳು, ಸ್ವಲ್ಪ ಪ್ರವಚನ, ಸ್ವಲ್ಪ ಅಧ್ಯಯನ, ಇವುಗಳೆಲ್ಲ ಇದ್ರ ಮಧ್ಯದಲ್ಲೇ ನಡೀತಿರತ್ತೆ ಹೊರತು ಆಳವಾಗಿ ಮೂರು ಇರುತ್ತೆ. ಹಾಗಾಗಿ ಈ ಏನಿವು ಇದ್ಯಾಕೆ ಅಧ್ಯಾತ್ಮ ಜ್ಞಾನ ನಮಗೆ ಎಷ್ಟೇ ಕೇಳಿದ್ರು ಮಾಡಿದ್ರು ಮೈಗೂಡಲ್ಲ ಅಂದ್ರೆ ಬೇರೆ ಇದಿದೆ. ಬೇರು ಇವು ಮೂರು ಇದೆ, ಮೇಲ್ಗಡೆ ಇವೆಲ್ಲ ಇದೆ. ಹಾಗಾಗಿ ಈಗ ಅಂತರಂಗದಲ್ಲಿ ಆಗ್ಬೇಕಾಗಿದೆ ಸಾಧನ. ಆ ಸಾಧನ ಆಗೋದು ಗುರು ಕರುಣೆಯಿಂದ, ಗುರು ಭಕ್ತಿಯಿಂದ. ಮತ್ ನನಗೂ ಅದರಿಂದ ಪಾರಾಗ್ಬೇಕು ಅಂತ ಇರ್ಬೇಕು. ನಾನು ಹೆಚ್ಚು ಈ ದುಡ್ಡಿನ ಮೇಲೆ ಅವಲಂಬನೆ ಇರಬಾರ್ದು, ಹೆಚ್ಚು ಈ ಹೆಂಡತಿ ಮಕ್ಕಳ ಮೇಲೆ ನಾನು ಅವಲಂಬನೆ ಇರಬಾರ್ದು, ನನ್ನ ದೇಹದ ಮೇಲೂ ನಾನು ಅವಲಂಬನೆ ಇರಬಾರ್ದು. ಎಷ್ಟು ನಾನು ಅದ್ರ ಮೇಲಿರ್ತೀನೋ ಬಹಳ ದುಃಖಿ ಆಗ್ತೀನಿ. ಎಲ್ಲರೂ ಇಡೀ ಜಗತ್ತೇ ಉದಾಸೀನ ಮಾಡುತ್ತೆ. ಈಗೇನ್ ಮಹಾ ಇದೆಲ್ಲ ಕಾಣಿಸ್ತಿದೆಯಲ್ಲ, ಅದನ್ನ ಶಂಕರಾಚಾರ್ಯರು ಅವರ ಭಜಗೋವಿಂದಮಲ್ಲಿ ಅದನ್ನೇ ಹೇಳ್ತಾರೆ. ನಲಿನಿ, ಗತಜಲ, ಮತಿಚ, ಇದೆಲ್ಲ ಏನ್ ಜೀವನ ಇದೆಯಲ್ಲ, ಬಹಳ ಎಲೆ ಮೇಲೆ ಹೆಂಗೆ ಒಂದು ಮುತ್ತು ನೀರಿನ ಹನಿ ಇರುತ್ತಲ್ಲ, ಅಷ್ಟೇ ಜೀವನ ಇರೋದು. ಬಹಳ ಮಹತ್ವ ಕೊಡ್ಬೇಡ, ಅದಕ್ಕೆ ಬಹಳ ಬೆಲೆ ಕೊಡ್ಬೇಡ, ಇದು ಸತ್ಯ ಅಂತ ಅನ್ಬೇಡ. ಹಾಗಾಗಿ ಇದನ್ನ ತುಂಬಾ ಎಷ್ಟು ನೀನ್ ಇವುಗಳ ಬಗ್ಗೆ ಮಾಡ್ತೀಯೋ ಅಷ್ಟು ನೀನು ದುಃಖಿ ಆಗ್ತೀಯ ನೀನು. ಆದ್ರಿಂದ ಇವುಗಳನ್ನ ನೀನು ಇವುಗಳ ಮೇಲೆ ಭರವಸೆ ಇಡಬೇಡ. ಮತ್ತೆ ಇದೇನು ದುಡ್ಡು ಇದೆಯಲ್ಲ ಅದನ್ನು ಅವ್ರು ಬಹಳ ಚೆನ್ನಾಗಿ ಹೇಳ್ತಾರೆ. ಭಜ ಗೋವಿಂದಂ, ಭಜ ಗೋವಿಂದಂ, ಇವುಗಳ ಮೇಲೆ ವಿಶ್ವಾಸ ಇಡ್ಬೇಡ. ಮತ್ತೆ ವೃದ್ಧಸ್ಥಾವತ್ ಯಾವಾಗ ವಯಸ್ಸಾಗತ್ತಲ್ಲ, ಎಲ್ಲಾ ಅಂಗ ಶಿಥಿಲ ಆಗತ್ತಲ್ಲ, ಈ ದುಡ್ಡು ಇವು ಯಾವ್ದೂ ಸಹಾಯ ಬರಲ್ಲ. ಅದೇ ಗಿಂಡತಿ ಏನ್ ಬಹಳ ನಿನಗೆ ಬಹಳ ಆಪ್ತರು ಅಂತೀಯಲ್ಲ, ನೀ ಸತ್ರೆ ನಿನ್ ಹತ್ರ ಬರಕ್ ಅವ್ರೆಲ್ಲಾ ಎದುರ್ಕೋತಾರೆ. ನಿನ್ ಕಾಯಿಲೆ ಆದ್ರೆ ಅವ್ರಿಗೆಲ್ಲರಿಗೂ ಬೇಜಾರ ಅನ್ಸತ್ತೆ ಹತ್ರ ಬರಕ್ಕೆ. ವಯಸ್ಸಾದ್ರೂ ಅವ್ರೆಲ್ಲರಿಗೂ ನಿನ್ ಬಗ್ಗೆ ಒಂಥರ ಅನ್ಸತ್ತೆ. ಒಂದಿನ ಮಾಡ್ಬೋದು ಸಂತೋಷವಾಗಿ, 2 ದಿನ ಮಾಡ್ಬೋದು, ಆಮೇಲೆ ಎಲ್ಲರಿಗೂ ಬೇಡ ಅನ್ಸತ್ತೆ. ನೀನ್ ಯಾರಿಗಾಗಿ ಹಗಲಿರುಳು ದಿನ ಪೂರ್ತಿ ದುಡಿದು ಬದುಕಿ ಅವ್ರಿಗೆ ಅಂತ ಮಾಡ್ತೀಯಲ್ಲ, ಕೊನೆಗೆ ಅವ್ರು ಯಾರೂ ಬರಲ್ಲ ನಿನ್ ಸಹಾಯಕ್ಕೆ. ಒಂದೇ ಒಂದು ಸಹಾಯ, ಈಗೇನ್ ನೀನ್ ಸತ್ಸಂಗ ಕೇಳ್ತಿದ್ಯಲ್ಲ, ಇದೊಂದೇ ನಿನ್ ಸಹಾಯಕ್ಕೆ ಬರೋದು. ಬಾಕಿ ಇನ್ನ ಏನು ಅದಕ್ಕೆಲ್ಲ ಅಷ್ಟೊಂದು ಜೀವನವನ್ನ ಉಡುಪಾಗಿಟ್ಟಿದ್ಯಲ್ಲ, ಅದ್ಯಾವುದೂ ಬರಲ್ಲ. ಅವ್ ಯಾವ್ದೂನುವೆ ಆನಂದ ಅಲ್ವೇ ಅಲ್ಲ, ಆನಂದದ ಪ್ರತಿಬಿಂಬಗಳು. ಆದ್ರೆ ಅದು ಅಷ್ಟು ಸುಲಭವಾಗಿ ಅನ್ಸಲ್ಲ. ಅದು ಅನ್ಸೋದು ಗುರು ಕರುಣೆಯಿಂದ, ಗುರುಗಳ ಸ್ಮರಣೆಯಿಂದ, ಗುರು ಸಾಧನೆಯಿಂದ, ಜ್ಞಾನ ಚಿಂತನದಿಂದ ಮಾತ್ರ ಅದನ್ಸತ್ತೆ. ಅದನ್ನ ಅವ್ರು ಇಲ್ಲಿ ಹೇಳ್ತಿದ್ದಾರೆ. ಆವ
ಪರಿಯ ಸುಖವ ಭಾವಿಸಿ ಬೇರೆಣಿಸಿದೊಡೆ ಜೀವ ಪರಮ ಯೋಗದ. ನೀನು ಏನು ಆ ಭಾವಿಸಿ ಎಲ್ಲಾನು ಅವುಗಳಲ್ಲೆಲ್ಲ ಭಾವಿಸಿ ಸುಖ ಸುಖ ಅಂತ ಎಲ್ಲ ನೀನ್ ಅಂತೀಯಲ್ಲ, ಜೀವ ಪರಮ ಯೋಗದ. ಈಗೇನ್ ನನ್ ಜೀವ ನಾನು ಇದ್ದೀನಿ, ಆತ್ಮ ವಸ್ತುವನ್ನ ಅನುಭವಿಸ್ತೀನಲ್ಲ, ಈ ಜೀವ ಅನ್ನೋನೇ ಇಲ್ದೇ ಇರೋ ಹಾಗೆ ಇರೋದೇ ನಾನು ಆತ್ಮ ವಸ್ತು ಅಂತ ಅನುಭವಿಸ್ತೀಯಲ್ಲ, ಆ ಆನಂದದ ಮುಂದೆ ಇದ್ಯಾವ ಆನಂದಗಳು ಸಮ ಅಲ್ಲ. ಈಗೇನ್ ಜಗತ್ತಲ್ಲಿ ಮೂರುಗಳ ಆನಂದ ಏನಿದೆಯಲ್ಲ, ಇದೇನೂ ಅದ್ರ ಮುಂದೆ ಲೆಕ್ಕ ಇಲ್ಲ. ಅಷ್ಟು ಅದು ಆನಂದದ ಸಮುದ್ರ. ಅದು ನನ್ನೊಳಗೆ ಇದೆ. ಅದನ್ನ ಬಹಳ ಕಷ್ಟಪಟ್ಟು ಗಳಿಸೋದಲ್ಲ, ಈಗ ಸಾಧನೆ ಮಾಡಿದ್ಮೇಲೆ ಬರೋ ಅಂತದಲ್ಲ, ಅದು ಮೊದಲೇ ಇದೆ, ನಾನೇ ಇದ್ದೀನಿ. ಇವುಗಳ ಗದ್ದಲದಲ್ಲಿ ಅದರದ ಅನುಭವ ಬರ್ತಿಲ್ಲ. ಈಗ ಜೀವ ನಾನು ಅಂತ ಏನು ಪ್ರತ್ಯೇಕತೆ ಬಂದಿದೆಯಲ್ಲ, ಈ ಭಾವನೆಯಿಂದ ನನಗೆ ನನ್ನ ಆನಂದದ ಅನುಭವ ಬರ್ತಿಲ್ಲ. ಆ ಆನಂದದ ಮುಂದೆ ಈ ದೇಹದ ಜಗತ್ತಿನ ಯಾವ ಆನಂದಗಳು ಸಮ ಅಲ್ಲ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಆವ ಪರಿಯ ಸುಖವ ಭಾವಿಸಿ, ಇವುಗಳಲ್ಲೆಲ್ಲ ಸುಖ ಭಾವಿಸಿ ಬೇರೆಣಿಸಿದೊಡಲ್ಲೆಲ್ಲ ಸುಖ ಸುಖ ಅಂತ ಭಾವಿಸ್ತೀಯಲ್ಲ, ಜೀವ ಪರಮ ಯೋಗದ. ಜೀವ ನಾನು ಆತ್ಮವಸ್ತು ಅಂತ ಏನಾಗ ಆ ಬಯಲಾಗ್ತೀಯಲ್ಲ, ಅದರ ಆನಂದದ ನಿಜವನರಿದ ಆ ಅನುಭವವನ್ನ ಅನುಭವಿಸಿದಂತಹ ಅನುಭವಿಯ ಸುಖಕ್ಕೆ, ಆ ಮಹಾತ್ಮರ ಸುಖಕ್ಕೆ ಇದ್ಯಾವುದೂ ಏನೂ ಲೆಕ್ಕಕ್ಕಿಲ್ಲ. ಸರಿಗಾಣೆ ಯಾವುದೂ ಅದು ಪರಿಗಣೆಗೆ ಬರಲ್ಲ, ಲೆಕ್ಕಕ್ಕೆ ಬರಲ್ಲ. ಈಗ ಅದ್ ಯಾವ್ದ್ಯಾವ್ದು ಅಂತ ಒಂದೊಂದ್ ಹೇಳ್ತಿದ್ದಾರೆ. ಕವಿ ಜನರ ಉಪಮೆಗೆ ಹವಣಿಸಬಾರದ. ಏನು ಕವಿಗಳು ಅವರೆಲ್ಲ ಏನು ಅದನ್ನ ವರ್ಣನೆ ಮಾಡ್ತಾರಲ್ಲ, ಹೆಚ್ಚಾಗಿ ಅವ್ರು ವರ್ಣನೆ ಮಾಡೋದು ಪ್ರಕೃತಿಯನ್ನು ವರ್ಣನೆ ಮಾಡ್ತಾರೆ. ಈಗ ಹೆಣ್ಣನ್ನ ಎಲ್ಲಾ ಕಾಳಿದಾಸ ಆಗಿರ್ಲಿ, ಭಾರವಿ, ಸಂಸ್ಕೃತದಲ್ಲಿ ಬಹಳಷ್ಟು ಜನ ಇದ್ದಾರೆ. ಅವರೆಲ್ಲಾ ಏನು ಕವಿಗಳೆಲ್ಲ ವರ್ಣನೆ ಮಾಡ್ತಾರಲ್ಲ, ಅದು ಮಾಯೆಯಿಂದ ಆಗಿರುತ್ತೆ ಅಂತ ಗೊತ್ತಾಗಲ್ಲ. ಅದು ಮಾಮೂಲಿ ಚರ್ಮನೆ. ಅವ್ರ ಹೆಣ್ಣು ಅಂತ ಇರುತ್ತೆ, ಅದು ಚರ್ಮ, ಕಣ್ಣು, ಇಂದ್ರಿಯಗಳು ಅವನ್ನೆಲ್ಲ ಇರುತ್ತೆ. ಅದು ಅವ್ರು ವರ್ಣನೆ ಮಾಡೋ ರೀತಿ ನೋಡಿ ಪ್ರಜ್ಞೆನೆ ತಪ್ಪಿಡುತ್ತೆ, ವಿವೇಕನೇ ಮರೆ ಆಗ್ಬಿಡತ್ತೆ. ಅವ್ರೇನು ಅದು ಮುಂಗುರುಳು, ಕಣ್ಣುಗಳು ಕಮಲದಂತೆ, ನಾಸಿಕ ಸಂಪಿಗೆ ಅಂತೆ, ಈ ರೀತಿಯ ಆ ಕವಿರತ್ನ ಕಾಳಿದಾಸ ಅದೆಲ್ಲ ನೋಡಿದೀವಲ್ಲ, ಆ ಕಾಳಿದಾಸನ ವರ್ಣನೆಗೆ ನಮ್ಗೆ ಅದೇನ್ ಆ ಸೌಂದರ್ಯ ಅಷ್ಟು ಚೆನ್ನಾಗ್ ಕಾಣಿಸುತ್ತೆ. ಅದು ಮಾಯೆ ಅಂತ ಗೊತ್ತಾಗಲ್ಲ, ಅದು ಚರ್ಮನೆ. ಚರ್ಮ ಬಿಟ್ಟು ಏನಿದೆ ಅಲ್ಲಿ, ಅದಷ್ಟು ವಿವೇಕ ಬರಲ್ಲ. ಆ ರೀತಿ ಆ ಕವಿಗಳ ಏನು ವರ್ಣನೆಯನ್ನ ಮಾಡ್ತಾರಲ್ಲ, ಕವಿ ಜನರ ಉಪಮೆಗೆ ಹವಣಿಸಬಾರದ ನವಲಾವಣ್ಯದ. ವಯಸ್ಸಾಗಿರೋರ್ನ ಕವಿಗಳು ಇದನ್ ಮಾಡಲ್ಲ, ವರ್ಣನೆ ಮಾಡಲ್ಲ. ಎಲ್ಲ ಇಡೀ ಜಗತ್ತು ಎಲ್ಲರನ್ನು ಯೌವನದ ಯುವತಿಯರಿಗೆನೆ, ಅದಕ್ಕಾಗಿ ಆ ಆಕರ್ಷಣೆನೆ ಆ ರೀತಿ ಇದೆ, ಪ್ರಕೃತಿಯಲ್ಲೇ ಆ ರೀತಿ, ಆ ಮಾಯನೆ ಆ ರೀತಿ ಇದೆ. ಅಂತ ನವಯೌವನ ಜೌವನೆಯ ತವಕದ ರತಿಗನುಕೂಲ ಸುಸಾಧನ ನಿವಹ ದೇಶವ ಸುಖ ಮೊದಲಾದ. ಅಂತ ಹೆಣ್ಣು ತಾನಾಗೆ ತಾನು ಹೊಲ್ದು ಬರ್ತಾರಲ್ಲ, ಅದು ಬಹಳ ಜಗತ್ತಿನಲ್ಲಿ ಅತ್ಯಂತ ಸುಖ ಅಂತೆ. ಅದಕ್ಕಾಗೆ ರೋಮ್ ರಾಜ್ಯದ 3 ರಾಜರು ಎಲ್ಲ ಅದಕ್ಕೆ ಹೊಡೆದಿ ಸತ್ತಿದ್ದು. ಏನು ಅಷ್ಟು ದೊಡ್ಡ ರೋಮ ಸಾಮ್ರಾಜ್ಯ ಇತ್ತು, ಒಬ್ಳಿಗೆನೆ. ಆ ಒಬ್ಳಿಗೆ 3 ರಾಜರು ಒಬ್ರಿಗೊಬ್ರು, ಅದು ದೊಡ್ಡ ದೊಡ್ಡ ರಾಜರು ಒಬ್ರಿಗೊಬ್ರು ಹೊಡೆದಾಡಿ ಸತ್ರು. ಇದು ಒಂದಕ್ಕೋಸ್ಕರನೇ. ಹಾಗಾಗಿ ಅದು ಏನಿದೆಯಲ್ಲ, ಅದು ಜಗತ್ತಲ್ಲಿ ಅತ್ಯಂತ ಸುಖ ಅಂತೆ. ಅದು ಒಂದು ಸುಖ. ಇನ್ನೊಂದು ಎರಡನೇದು, ಮೇರು ಸಿಂಹಾಸನ ಅಖಿಲ ದೇವ ಪರಿಚಾರಕ ಅಣಿಮಾದಿಗಳೊಡನೆ ಭೂರಿ ಭುವನವನಾಳುವ ತನವಿದು ಕೈಸಾರಿರಲೊದಗುವ ಸುಖವಿಡಿದು. ಇನ್ ಎರಡನೆಯದು ಏನು, ಈಗೆಲ್ಲವೂ ಇಡೀ ಮೇರು ಸಿಂಹಾಸನ ಅಂದ್ರೆ ಈಗಿರೋದು ರಾಜಕೀಯ. ಏನು ಮುಖ್ಯಮಂತ್ರಿಗಳಾಗ್ಲಿ, ಒಂದು ಕಾರ್ಪೊರೇಟರ್ ಆದ್ರೂ ಸಾಕು, ಬರೀ ಹಳ್ಳಿಲಿರೋರು, ಅವನು ಪಂಚಾಯತಿ ಅಧ್ಯಕ್ಷ ಆಗಿರ್ತಾನಲ್ಲ, ಅವ್ನು ಹೋಗೋ ಸ್ಟೈಲೇ ಬೇರೆ ತರ ಇರುತ್ತೆ. ಅವ್ನ್ ನೋಡೋದು, ಅವ್ನ್ ಮಾತಾಡೋದು, ಅವ್ನಿಗೆ ಏನೋ ಬಹಳ ಅಧಿಕಾರ. ಅವ್ರೆಲ್ಲಾರ್ದು ಇರ್ಲಿ, ನಾವೇ ನಮ್ಮ ಆಫೀಸಲ್ಲಿ ನಮ್ಗೆ ಒಂದು ಪ್ರಮೋಷನ್ ಸಿಕ್ತು, ಎಷ್ಟು ಬದಲಾವಣೆ ಆಗ್ಬಿಡ್ತೀವಿ ನಾವ್ ಆಗ್ಲೇನೆ. ನಮ್ಗೆ ಏನ್ ಇಡೀ ಜಗತ್ತೇ ನಮ್ ಕಡೆ ನೋಡ್ತಿದೆ ಅನ್ನಂಗ್ ನಮ್ಗೆ. ಅವ್ರು ಯಾರು ಜಗತ್ ನಮ್ ಕಡೆ ನೋಡ್ತಿರಲ್ಲ, ನಮ್ ತಲೆ ಒಳಗಡೆ ಹಂಗಿರುತ್ತೆ. ನಮ್ ದುಡ್ಡು, ಆ ಅಧಿಕಾರ ಅನ್ನೋದೇ ಹಾಗೆ. ಅದಕ್ಕೆ ಇಡೀ ಎಲ್ಲರೂ ಅದಕ್ಕೆ ಏನ್ ಹೋಗ್ತಾರ ಅವ್ರಿಂದೆ. ಏನ್ ಆ ಮುಖ್ಯಮಂತ್ರಿಗಳು ಸುಮ್ನೆ ಕುತ್ಕೊಂಡ್ ಮಾತಾಡ್ತಿರ್ತಾನೆ, ಅವ್ನಿಗೇನು ಅದ್ರದ್ದು ಗೊತ್ತಿಲ್ವಲ್ಲ. ಮುಖ್ಯಮಂತ್ರಿ ಆ ಪದವಿಗೆ ಎಷ್ಟು ಜನ ಅದಕ್ಕೆ, ಯಾಕೆಂದ್ರೆ ಅದ್ರದ್ದು ಅಧಿಕಾರದ ಮಹತ್ವನೇ ಹಾಗೆ. ಅವ್ರು ಬರ್ತಾರೆ ಅಂದ್ರೆ ಎಷ್ಟು ಜನ ಅವ್ರಿಗೆ, ಅವ್ರ ಸುತ್ತ ಎಷ್ಟ್ ಜನ, ಅವ್ರ ಇದ್ರ ಪರಿಹಾರ ಹಂಗೆ. ಇನ್ನು ಮೋದಿದ್ ಹೆಂಗಿರ್ಬೋದು, ಆ ಪ್ರಧಾನ ಮಂತ್ರಿದ್ ಹೇಗಿರ್ಬೋದು, ಒಂದೊಂದೇ ಅಧಿಕಾರಗಳ ಅಷ್ಟು ಎಲ್ಲರೂ ಅದಕ್ಕಾಗೆ ಹೋರಾಡ್ತಾ ಇರೋದು. ಅವ್ರ ಹಿಂದೆ ಜೈ ಜೈ ಜೈ. ಅದೇ ಅವನ ಅಧಿಕಾರ ಇಳಿದ ಅಂದ ತಕ್ಷಣನೇ ಅವ್ರ ಮನೆ ಹತ್ರ ಒಬ್ರು ಇರ್ಲಿಲ್ಲ.
ಅದೆಲ್ಲರೂ ಇಲ್ಲಿ ಮಹಾತ್ಮ ಗಾಂಧೀಜಿಗೆ ಸಹ ಏನು ಸ್ವತಂತ್ರ ಅವರೇ ಹೋರಾಟ ಮಾಡ್ತಿದ್ರು, ಇಡೀ ಜಗತ್ತು ಅವರಿಂದ ನಿಂತಿತ್ತು. ಅವರ ಒಂದು ಮಾತಿಗಾಗಿ ಎಲ್ಲಾರು ಕಾಯ್ತಿದ್ರು. ಏನು 1947 ಆಗಸ್ಟ್ 15-14 ರಾತ್ರಿ ಅವ್ರ ಸ್ವತಂತ್ರ ಬಂತಲ್ಲ, ಮಹಾತ್ಮ ಗಾಂಧೀಜಿ ಎಲ್ಲಾರು ಅವ್ರ ಹತ್ರ ಇದ್ರು. ಯಾವಾಗ ಸ್ವತಂತ್ರ ಬಂತು ಒಬ್ರು ಇಲ್ಲ, ಎಲ್ಲಾರು ದೆಹಲಿಲಿ. ಒಬ್ರು ಮಹಾತ್ಮ ಗಾಂಧೀಜಿಗೆ ಒಂದು ಕ್ಷಣ ಅನಿಸ್ತಂತೆ, ಯಾರು ಇಲ್ವಲ್ಲ, ಎಲ್ಲ ದೆಹಲಿಲಿ ಅಲ್ಲಿ ಅಧಿಕಾರಕ್ಕೆ ಯಾರು ಪ್ರಧಾನ ಮಂತ್ರಿ ಆಗ್ಬೇಕು, ಯಾರು ರಾಷ್ಟ್ರಪತಿ ಆಗ್ಬೇಕು, ಇಡೀ ಎಲ್ಲಾರು ಅಲ್ಲಿ ಹೊರಟೋಗಿದ್ರು, ಒಬ್ರು ಇಲ್ಲ ಇಲ್ಲಿ. ಮಹಾತ್ಮ ಗಾಂಧೀಜಿಯಿಂದ ಆಯ್ತು ಇದು ಬಂತು ಸ್ವತಂತ್ರತೆ, ಅವರಿಗೆ ಇಲ್ಲ, ಅವ್ರ ಹತ್ರ ಒಬ್ರು ಜನಗಳಿಲ್ಲ. ಅವರಿಗೆ ಒಂದು ಕ್ಷಣ ಅನಿಸ್ತಂತ ಅಂತವ್ರಿಗೂ, ಯಾರು ಇಲ್ವೋ, ಎಲ್ಲರೂ ಎಲ್ಲ ಇದಾಗೋಯ್ತಲ್ಲ ಅಂತ, ಒಬ್ರು ಇಲ್ದೇರಂಗ ಆಗೋದ್ರಲ್ಲ ಅಂತ. ಆಮೇಲೆ ಅವ್ರಂದ್ರೆ ನನಗೆ ರಾಮ ಇದ್ದಾನೆ ಅಂತ. ಅವರು ಮಹಾತ್ಮರಿದ್ರು, ಹಾಗಾಗಿ ಹಂಗಾಗತ್ತೆ. ಅಂತ ಅಧಿಕಾರಕ್ಕಾಗಿ ಎಲ್ಲ ಇಡೀ ಜಗತ್ತೇ ಹೋಗುತ್ತಲ್ಲ, ಅದು ಒಂದು ಆನಂದ ಅಂತ, ಅದು ಒಂದು ಸುಖ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ, ಮೇರು ಸಿಂಹಾಸನ. ನಮ್ಗೀಗೆಲ್ಲ ಕಲ್ಪನೆ ಇದೆಯಲ್ಲ, ಏನು ಇಂದ್ರನ ಸಿಂಹಾಸನ, ಸ್ವರ್ಗಲೋಕ, ಅದನ್ನ ಯಾಕೆ ಇದೆಲ್ಲ ಕಲ್ಪನೆ ಮಾಡಿರೋದು ನಾವೇನೆ. ಇಲ್ಲಿ ಏನೇನ್ ನಮ್ಗ್ ಸಾಧ್ಯ ಇಲ್ವೋ ಅದನ್ನೆಲ್ಲ ಸ್ವರ್ಗದಲ್ಲಿ ಇಟ್ಕೊಂಡಿದೀವಿ. ಇಲ್ಲಿ ನಮ್ಗ ಅಧಿಕಾರ ಇರಲ್ವಲ್ಲ, ಅಲ್ಲೊಂದಿದೆ, ನಾವ್ ಸತ್ತ ಮೇಲೆ ಒಳ್ಳೆ ಕಾರ್ಯ ಮಾಡಿದ್ರೆ ಅಲ್ಲೊಂದು ಸ್ವರ್ಗ ಲೋಕಕ್ಕೆ ಹೋಗ್ತೀವಿ. ಚಿನ್ನದ ಸಿಂಹಾಸನ, ಅಲ್ಲಿ ಅಧಿಕಾರ ಎಲ್ಲ ಆಳು ಕಾಳುಗಳೆಲ್ಲ ಇರ್ತಾರೆ, ಒಳ್ಳೆಯ ನರ್ತಕಿಯರ್ ಇರ್ತಾರೆ, ಒಳ್ಳೆ ವೈಭೋಗ. ಇಲ್ಲಿ ಏನೇ ನನಗ್ ಕಷ್ಟ ಇರುತ್ತಲ್ಲ ಅದನ್ನೆಲ್ಲಾ ಭಾವಿಸಿ ಅಲ್ಲೊಂದ್ ಮಾಡಿದೀನಲ್ಲ, ಅದು ಅತ್ಯಂತ ಸುಖ ಅಂತೆ. ಅದನ್ನ ಎಲ್ಲಾರು ಅದಕ್ಕೆ ತಾನೆ ಮೊದಲು ಎಲ್ಲಾ ರಾಜ ಮಹಾರಾಜರು ಎಲ್ಲರೂ ಇದಕ್ಕೋಸ್ಕರನೇ ಯಜ್ಞ ಯಾಗಾದಿಗಳನ್ನ ಮಾಡಿದ್ದು. ಅವುಗಳನ್ನೆಲ್ಲ ರಾಜಸೂಯ ಯಾಗ ಮಾಡಿದ್ದು, ರಾಮ ಇರ್ಲಿ, ರಾವಣ ಇರ್ಲಿ, ಯಾರೇ ಇರ್ಲಿ, ಪಾಂಡವರಿರ್ಲಿ, ಎಲ್ಲಾರು ಮಾಡಿದ್ದು ಇದಕ್ಕೇನೆ. ಎಲ್ಲರೂ ಯಜ್ಞ ಯಾಗಾದಿಗಳನ್ನ ಮಾಡೋದು, ಮುಂದೆ ಸ್ವರ್ಗಲೋಕದಲ್ಲಿ ನನಗೆ ಇಂಥದ್ ಅಧಿಕಾರ ಬರ್ಬೇಕು, ಇಂಥದ್ ನಾನಲ್ಲಿ ಅನುಭವಿಸ್ಬೇಕು ಅನ್ನೋದೇ ಎಲ್ಲರೂ. ಹಾಗಾಗಿ ಎಲ್ಲಾ ರಾಜರು ಎಲ್ಲರೂ ಪಾಪರಾಗೋದ್ರು, ಇಡೀ ದೇಶನೇ ಎಲ್ಲ ಬರಗಾಲ ಬಂದ್ಬಿಡ್ತು. ಯಾಕೆಂದ್ರೆ ಎಲ್ಲಾನು ಹವನಕ್ ಹಾಕೋದು, ದೊಡ್ಡ ದೊಡ್ಡ ಸೀರೆಗಳಾಗ್ಲಿ, ಚಿನ್ನವನ್ನಾಗ್ಲಿ, ಮತ್ತೆ ಒಂದೊಂದು ಹೋಮ ಮಾಡೋದಕ್ಕೆ ಕೋಟ್ಯಾಂತರ ಖರ್ಚು. ಅವನ್ನೆಲ್ಲಾ ಮಾಡಿ ಮುಂದೆ ನಾನು ಅಲ್ಲಿ ಪಡಿತೀನಿ ಅನ್ನೋದಕ್ಕೆ ಆ ರೀತಿ ಮಾಡಿ ಮಾಡಿ ಎಲ್ಲಾ ರಾಜರು ಪೂರ್ತಿ ಬರಗಾಲ ಬಂದ್ಬಿಡ್ತು, ಎಲ್ಲಾ ಬಡವರಾಗ್ಬಿಟ್ರು. ಆಗ ಮಹಾತ್ಮ ಬುದ್ಧ ಬಂದಿದ್ದು. ಎಲ್ಲರಿಗೂ ಇದೆಲ್ಲ ಸಾಕಾಗೋಗಿತ್ತು, ಈ ಪುರೋಹಿತ ವರ್ಗ, ಈ ಯಜ್ಞ ಯಾಗಾದಿಗಳೆಲ್ಲ, ಅದೆಲ್ಲವೂ ಅದ್ರದ್ದು ಅರ್ಥ ಕಳ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಆಗ ಬಂದಾಗ ಅಂತ ಯಾಗ ಯಜ್ಞಾದಿಗಳನ್ನ ಮಾಡ್ತಾರಲ್ಲ, ಅವರೆಲ್ಲರೂ ಈ ಸುಖಕ್ಕೇನೆ. ಯಾವುದು ಮೇರು ಸಿಂಹಾಸನ, ಸ್ವರ್ಗಲೋಕ ಇದೆ, ಅಲ್ಲಿ ಸಿಂಹಾಸನವಿದೆ. ಅಖಿಳ ದೇವ ಪರಿಚಾರಕ, ಅಲ್ಲಿ ಇಂದ್ರಾದಿ ದೇವತೆಗಳು, ಇಂದ್ರನಿಗೆ ಎಲ್ಲಾ ಪರಿಚಾರಕರು. ಅದನ್ನೆಲ್ಲ ಹೇಳ್ತಾರಲ್ಲ, ಅವ್ರ ಮೆಟ್ಲುಗಳೆಲ್ಲ ಮಾಡ್ಕೊಂಡಿದ್ದ ರಾವಣ, ಎಲ್ಲಾ ಅಷ್ಟ ದಿಕ್ಪಾಲಕರು, ಅವನ್ನೆಲ್ಲಾ ಕೇಳಕ್ಕೆ ಬಹಳ ಮಜಾ ಇರುತ್ತೆ. ಅವನ್ ಮೇಲು ಸಿಂಹಾಸನ, ಇವರೆಲ್ಲಾ ಪರಿಚಾರಕರು, ಇಂದ್ರ ವಾಯುವಿನ ಇಂದ್ರ ಹೇಳ್ದಂಗೆ ಕೇಳ್ಬೇಕು. ಗಾಳಿ ಬೀಸು ಅಂದ್ರೆ ಬೀಸ್ಬೇಕು, ಇಲ್ಲ ಅಂದ್ರೆ ಇಲ್ಲ. ಇಂದ್ರ, ವಾಯು, ವರುಣ, ಅಗ್ನಿ, ಅದನ್ನೆಲ್ಲ ಹೇಳ್ತಿರ್ತಾರಲ್ಲ, ಅವರೆಲ್ಲಾರು ಸೇವಕರು. ಇಡೀ ಪಂಚಮಹಾಭೂತಗಳೇ ಸೇವಕರು. ನಮ್ಗೆ ಎಷ್ಟ್ ಖುಷಿ ಆಗಲ್ಲ ನಮ್ಗೆ? ಬರೀ ಒಂದ್ ಸ್ವಲ್ಪ ಏನಾದ್ರು ನಾವ್ ಹೇಳ್ದಂಗೆ ಏನಾದ್ರು ಬಂದ್ರೇನೆ ಖುಷಿ ಆಗತ್ತೆ. ಇನ್ನು ಇಂದ್ರಾದಿ ಪದವಿಗಳು, ಅವ್ರ ಪರಿಚಾರಕರು, ಇವುಗಳೆಲ್ಲ ಪರಿಚಾರಕರು ಅಣಿಮಾದಿಗಳೊಡನೆ. 8 ಅಷ್ಟಸಿದ್ಧಿಗಳಿದೆಯಲ್ಲ, ಅಣಿಮ, ಮಹಿಮ, ಲಗಿಮ, ಗರಿಮ, ಈಶತ್ವ, ವಶಿತ್ವ, ಅದನ್ನೆಲ್ಲ ಇದ್ದಿದ್ದು ಆಂಜನೇಯನಿಗಿತ್ತು, ಹನುಮಂತನಿಗಿತ್ತು ಅಂತಾರೆ. ಅತಿ ಸಣ್ಣಗಾಗೋದು, ಇಲ್ಲ ಅತಿಯಾಗಿ ದೊಡ್ಡದಾಗಿ ಬೆಳೆಯೋದು, ದಪ್ಪ ಆಗೋದು, ಪೂರ್ತಿ ಹಗುರ ಆಗೋದು, ಮತ್ತೆ ಏನಾರು ಅವ್ರು ಇಚ್ಛೆ ಮಾಡ್ತಾರ ಅದನ್ನ ಒದಗ್ ಬರೋದು. ಇವುಗಳೆಲ್ಲ ಅಣಿಮಾದಿ ಸಿದ್ಧಿಗಳಿದೆಯಲ್ಲ, ಅವುಗಳೆಲ್ಲವೂ ಒದಗಿರ್ಬೋದು ನಿನಗೆ. ಇಂದ್ರನ ಆ ಲೋಕದ ಸುಖಗಳಿದೆಯಲ್ಲ ಅದು ಸಿಕ್ಕಿರ್ಬೋದು. ಈ ಅಣಿಮಾದಿ ಸಿದ್ಧಿಗಳು ನಿನಗ್ ಬಂದಿರ್ಬೋದು. ಭುವನ ನಾಳುವ ಜೊತೆಗೆ ಇಡೀ ಜಗತ್ತೆಲ್ಲಾ ನಿನ್ನ ಚಕ್ರವರ್ತಿ ಅಂತ ಒಪ್ಕೊಂಡಿರ್ಬೋದು. ಅಲೆಕ್ಸಾಂಡರ್ ಅದಕ್ಕಾಗೆ ಬದುಕನ್ನ ಇಟ್ಟ. ಅವನ ಬರೀ ಅದೇ ಕೆಲ್ಸ, ಅವನು ಇಡೀ ಜೀವನಮಾನ ಎಲ್ಲ ಬರೀ ಎಲ್ಲಾ ರಾಜ್ಯವನ್ನು, ಅವಾಗ ಎಲ್ಲಾ ರಾಜ್ಯದ್ದು ಅದೇ ಕತೆ. ಬರೀ ಅವ್ರು ಆರಾಮಾಗಿ ಬದುಕ್ಲೇ ಇಲ್ಲ ಅವರೆಲ್ಲಾರು. ಅವ್ರೆಲ್ಲ ಯಾಕೆ, ರಾಮನು ಅದೇ ಮಾಡ್ದ, ಪಾಂಡವರುನು ಅದೇನೆ. ಕೊನೆಗೆ ಆ ಕುದುರೆನೆಲ್ಲ ಕಳಿಸ್ತಿರ್ತಾರಲ್ಲ, ಎಲ್ಲರೂ ಅದೇ ಕತೆನೆ. ಎಲ್ಲರಿಗೂ ಭುವನವನ್ನ ಆಳ್ಬೇಕು ಅಂತಾನೆ. ಆ ಭುವನವನ್ನ ಆಳೋ ಅಂತ ಅಧಿಕಾರನು ನಿನಗ್ ಬಂದ್ಬಿಡ್ತು. ಅಲ್ಲೆಲ್ಲಾರು ನಿನ್ನನ್ನ ತುಂಬಾ ಹೊಗಳ್ತಾ ಇರ್ಬೋದು. ಆ ಕೈ ಸಾರಿರಲು ಒದಗುವ ಸುಖವಿಡಿದು, ಆ ಸುಖ ನಿನಗ್ ಬಂದಿದೆ ಅಂತ ಭಾವಿಸು. ಮತ್ ಇನ್ನೊಂದು ಇವೆರಡೂ ಸುಖಗಳು, ಇಷ್ಟೊಂದೆಲ್ಲ ಏನಿದೆ ಅಲ್ಲ, ಆ ಆತ್ಮಾನಂದದ ಸುಖದ ಮುಂದೆ ಇವುಗಳು ಏನೂ ಅಲ್ಲ. ಈಗ ಇಷ್ಟೊಂದೆಲ್ಲ ವರ್ಣನೆ, ಆನಂದದ ವರ್ಣನೆ ಇದೆಯಲ್ಲ, ಈ ಜಗತ್ತೊಂದು ಇದೆಲ್ಲಾನು
ಆ ಆನಂದದ ಮುಂದೆ ಇದೇನೂ ಅಲ್ಲ. ಆ ಆನಂದ ಹೇಗಿದೆ ಅಂತ ಹೇಳ್ತಾರೆ. ಸಾಕೆನಿಸದ ಆ ಬ್ರಹ್ಮಾನಂದ ಹೇಗಿದೆ ಅಂದ್ರೆ ಸಾಕು ಅಂತ ಅನ್ಸಲ್ಲ. ಈ ವೈಭೋಗಗಳು ಇವುಗಳೆಲ್ಲ ಏನಿದೆಯಲ್ಲ, ಹೆಣ್ಣಾಗ್ಲಿ ದುಡ್ಡಾಗ್ಲಿ ಇವುಗಳೆಲ್ಲ ಸ್ವಲ್ಪ ತನಕ ಬೇಕು ಬೇಕು ಅನ್ಸುತ್ತೆ, ಕೊನೆಗ್ ಸಾಕು ಅನ್ಸುತ್ತೆ. ಅವುಗಳ ಬಗ್ಗೆನೆ ನಮ್ಗೊಂದು ಯಾವ್ದಾದ್ರು ಊಟದ್ದೇ ಆಗ್ಲಿ ಬಹಳ ಸಿಹಿನೇ ಬಹಳ ಇಷ್ಟ, ಬಹಳ ಮೊದಲು ಇಷ್ಟ ಆಗತ್ತೆ, ತಿಂತಾ ತಿಂತಾ ಅದು ಸಾಕು ಅನ್ಸುತ್ತೆ. ಹಾಗೆ ಇಡೀ ಜಗತ್ತಿನ ಎಲ್ಲಾ ವೈಭೋಗಗಳು. ಆದ್ರೆ ಆತ್ಮವಸ್ತು ಆ ರೀತಿ ಇಲ್ಲ. ಸಾಕೆನಿಸದ ಸವೆಯದ ಅದು ಸವಿಯಲ್ಲ. ಇವುಗಳೆಲ್ಲ ಸವಿಯುತ್ತೆ. ಒಂದು ಜನ ಸ್ವರ್ಗ ಸುಖಗಳಾಗ್ಲಿ ಅಣಿಮಾದಿ ಸಿದ್ಧಿಗಳಾಗ್ಲಿ ಅವುಗಳೆಲ್ಲ ತಪಸ್ಸುಗಳೆಲ್ಲ ಅವುಗಳನ್ನೆಲ್ಲ ನಾನು ಎಷ್ಟು ದಿನ ಮಾಡಿರ್ತೀನಿ ಅಷ್ಟು ಮಾತ್ರ. ದುಡ್ಡನ್ನ ನಾನು ಹೇಗೆ ಸಂಗ್ರಹ ಮಾಡಿ ಇಟ್ಕೊಂಡು ಖರ್ಚು ಮಾಡ್ತೀನೋ ಅದೇ ರೀತಿ ಅಣಿಮಾದಿ ಸಿದ್ಧಿಗಳಾಗ್ಲಿ ಇವುಗಳೆಲ್ಲ ಏನು ಅದೃಷ್ಟದಿಂದ ಹೆಣ್ಣು ಹೊನ್ನು ಮಣಿಗಳೆಲ್ಲ ಅದೃಷ್ಟದಿಂದ ಬಂದಿರುತ್ತೆ, ಅವುಗಳು ಕಡಿಮೆ ಆಗ್ತಾ ಬರುತ್ತೆ. ಆದ್ರೆ ಬ್ರಹ್ಮಾನಂದ ಆ ರೀತಿ ಅಲ್ಲ. ಸವೆಯದ ಮತ್ತೆ ಸಾಕು ಅನ್ಸಲ್ಲ. ಸಾಕೆನಿಸದ ಸವೆಯದ ಬೇರೊಂದನು ಬೇಕೆನಿಸದ. ಅತ್ಯಂತ ಶ್ರೇಷ್ಠವಾಗಿ ಇದು ಆತ್ಮಾನಂದಕ್ಕೆ. ಯಾರು ಆತ್ಮಜ್ಞಾನದ ಚಿಂತನವನ್ನ ಮಾಡ್ಬೇಕು, ಆತ್ಮವಸ್ತುವನ್ನ ಅನುಭವಿಸ್ಬೇಕು ಅನ್ನೋರು ಇದೊಂದನ್ನ ಹಿಡಿದ್ರೆ ಸಾಕು. ಆತ್ಮವಸ್ತು ನಾನು ಹೇಗಿದ್ದೀನಿ ಸಾಕಂತ ಅನ್ಸೋದಿಲ್ಲ. ಬೇರೊಂದು ಬೇಕೆನಿಸದ ಸವೆಯದ ಕಡೆಯೊಳು ತನ್ನ ಜೋಕೆಗುಂದದ. ಇವೆಲ್ಲವೂ ಆಗತ್ತೆ, ನಾನೇ ಇಲ್ಲ ಅಂತ ಅನ್ಸಲ್ಲ. ಅದು ಅತ್ಯಂತ ಶ್ರೇಷ್ಠ. ನಿದ್ರೆಯಲ್ಲಿ ಇದೆ ಆ ರೀತಿ. ಏನು ಸಾಕೆನಿಸಲ್ಲ ಅಲ್ಲಿ, ಸವೆಯಲ್ಲ ಅದು, ಬೇರೊಂದು ಇರಲ್ಲ ಅಲ್ಲಿ. ಆದ್ರೆ ತನ್ನ ಜೋಕೆಗುಂದದ, ನಾನಿದ್ದೀನಿ ಅಂತ ಇಲ್ಲ ಅಲ್ಲಿ ನಿದ್ರೆಯಲ್ಲಿ. ಬ್ರಹ್ಮಾನಂದದಲ್ಲಿ ನಾನಿದ್ದೀನಿ ಅಂತ ನನಗಿದೆ. ಹಾಗಾಗಿ ಈ ಜಗತ್ತಿನ ಯಾವ ವೈಭೋಗಗಳು ಇದ್ರ ಮುಂದೆ ಏನೂ ಸಮ ಅಲ್ಲ. ಆ ಬ್ರಹ್ಮಾನಂದ ಹೇಗಿದೆ ಅಂದ್ರೆ ಸವೆಯದ, ಅದು ಸವಿಯಲ್ಲ, ಸಾಕು ಅಂತ ಅನ್ಸಲ್ಲ, ಬೇರೆ ಇನ್ನೊಂದು ಬೇಕು ಅಂತಾನೂ ಅನ್ಸಲ್ಲ. ಇದು ಬೇರೆ ಜಗತ್ತಿನ ಇವುಗಳ ಇದೆಯಲ್ಲ, ಆ ಇಂದ್ರ ಪದವಿ ಅವನೆಲ್ಲ ಇದ್ದ, ಆದ್ರೂ ಕೆಳಗಡೆ ಬಂದ ಅಹಲ್ಯೆಗೋಸ್ಕರ. ಅದು ಬೇರೊಂದು ಬೇಕೆನ್ಸುತ್ತೆ, ಬರೀ ಅಷ್ಟೇ ಸಾಕು ಅನ್ಸಲ್ಲ. ಬೇರೆ ಆ ಜಗತ್ತಿನ ಎಲ್ಲಾ ವೈಭೋಗಗಳು ಇನ್ನೊಂದ್ ಬೇಕು ಅನ್ಸುತ್ತೆ, ಸವಿಯತ್ತೆ, ಬದಲಾವಣೆ ಹೊಂದುತ್ತೆ, ಅದೃಷ್ಟದಿಂದ ನಮ್ಮ ಹತ್ರ ಇರುತ್ತೆ, ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಆ ಅಣಿಮಾದಿ ಸಿದ್ಧಿಗಳು ನಾವ್ ಎಷ್ಟು ಗಳಿಸಿರ್ತೀವೋ ಅಲ್ಲಿ ಇರತ್ತೆ, ಅದನ್ನ ನಾವು ಎಷ್ಟು ಬಳಸ್ತೀವೋ ಅದು ಕಡಿಮೆ ಆಗ್ತಾ ಬರುತ್ತೆ. ಆ ರೀತಿ ಅವುಗಳಲ್ಲೆಲ್ಲಾ ಬದಲಾವಣೆ ಇರುತ್ತೆ. ಆದ್ರೆ ಬ್ರಹ್ಮಾನಂದ ಆ ರೀತಿ ಇಲ್ಲ. ಅದ್ ಯಾವಾಗಲೂ ಇರುವುದು ಆನಂದ ಯಾವಾಗ್ಲೂ ಇರುತ್ತೆ. ಮತ್ತದ್ ಸಾಕು, ಅದ್ ಅನುಭವಿಸಿ ಸಾಕು ಅನ್ನೋದು ಅಲ್ಲ. ಸುಖಗಳೆಲ್ಲ ಸಾಕು ಅನ್ಸುತ್ತೆ, ಆನಂದ ಅನ್ಸೋದಿಲ್ಲ. ಬೇರೊಂದನ್ನು ಬೇಕೆನಿಸದೆ ಕಡೆಯೊಳು ತನ್ನ ಜೋಕೆಗುಂದದೆ. ನಾನಿಲ್ಲ ಅಂತ ಅನ್ಸಲ್ಲ. ನಿದ್ರೆಯಲ್ಲಿ ನಾನಿಲ್ಲ ಅನ್ಸುತ್ತೆ, ಬಾಕಿ ಎಲ್ಲಾ ಗುಣಗಳು ಇದೆ. ಆದ್ರೆ ಆತ್ಮವಸ್ತುವಿನಲ್ಲಿ ನಾನಿಲ್ಲ ಅಂತ ನನಗೆ ಅನುಭವ ನನಗೆ ಅನ್ಸೋದಿಲ್ಲ. ನಾನೇ ಆ ಆತ್ಮವಸ್ತು ಇದ್ದೀನಿ. ನಾನು ಯಾವಾಗ್ಲೂ ಅಪ್ಪಾಜಿ ಕೇಳ್ತಾ ಇದ್ದೆ, ನಾವ್ ಇವಾಗ ಆತ್ಮಜ್ಞಾನಿಗಳಾಗಿದ್ದೀವಿ, ಆಗಿದೀವಿ ಅಂತ ನಮ್ಗೆ ಅನ್ಸುತ್ತಾ, ನಮ್ಗೆ ಗೊತ್ತಾಗದ ಹೆಂಗೆ ಅಂತ. ಅದು ನೈನೇ ಇರ್ತೀಯ ಅಂತ. ಅದು ನಮ್ಗೀಗ ದೇಹ ಮನಸ್ಸು ಅಹಂಕಾರ ಬಳಸಿ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗಲ್ಲ. ಯಾವಾಗ ನಾನೇ ಆತ್ಮವಸ್ತುವನ್ನ ಅನುಭವಿಸ್ತೀನೋ ಆಗ ಅದರ ಅನುಭವ ತಾನೇ ನನಗೆ ಗೊತ್ತಾಗತ್ತೆ. ತನ್ನ ಜೋಕೆಗುಂದದೆ ನಿರುಪಮ ಶಂಭುಲಿಂಗದೊಳಿಮೆ ಏಕಮೆನಿಪ ಸುಖಮೊಂದಿಲ್ಲದೆ. ಆ ಬ್ರಹ್ಮಜ್ಞಾನದ ಸುಖದ ಮುಂದೆ ಇವ್ಯಾವ ಸುಖಗಳು ಸಮ ಅಲ್ಲ ಅಂತ ಈ ಸೂತ್ರ ಹೇಳ್ತಿದ್ದಾರೆ. ಆವ ಪರೆಯ ಸುಖವ ಭಾವಿಸಿ ಬೇರೆಣಿಸಿದೊಡೆ ಜೀವ ಪರಮಯೋಗದ ನಿಜವರಿದ ಅನುಭವಿಯ ಸುಖಕ್ಕೆ ಸರಿಗಾಣೆ. ಆವ ಪರಿಯ ನೀನ್ ಏನೇನ್ ಸುಖಗಳನ್ನೆಲ್ಲ ಭಾವಿಸಿ ಎಲ್ಲ ನೀನ್ ಅದನ್ನ ಬೇಕು ಬೇಕು ಅಂತೀಯಲ್ಲ, ಜೀವ ಪರಮ ಯೋಗದ ಈ ದೇಹ ನೀನು ಜೀವ ನೀನು ಅನ್ನುವ ಆ ಬ್ರಹ್ಮ ವಸ್ತುನೇ ನೀನು ಅಂತ ಅನುಭವಿಪ ಆ ನಿಜವನ್ನ ಅರಿತಿರುವಂತಹ ಅನುಭವಿಯ ಸುಖಕ್ಕೆ ಇದ್ಯಾವುದು ಸರಿಗಾಣೆ, ಯಾವುದೂ ಲೆಕ್ಕಕ್ಕೆ ಬರಲ್ಲ, ಅದರ ಸಮ ಅಲ್ಲ. ಕವಿ ಜನರ ಉಪಮೆಗೆ ಹವಣಿಸಬಾರದ. ಏನ್ ಕವಿಗಳೆಲ್ಲ ವರ್ಣಿಸ್ತಾರಲ್ಲ ಅದೇ ರೀತಿ ಇರುವಂತಹ ನವಲಾವಣ್ಯದ ಜೌವನೆಯ ಆ ಯೌವನ ಯುವತಿಯ ಅವಳಾಗೆ ಅವಳೆ ಒಲೆದು ಬಂದ್ರು ಏನ್ ಸುಖ ಅಂತೀಯಲ್ಲ, ಆ ಬ್ರಹ್ಮಾನಂದದ ಸುಖದ ಮುಂದೆ ಇದೇನೂ ಸುಖ ಅಲ್ಲ. ಮೇರು ಸಿಂಹಾಸನ ಅಖಿಳ ದೇವ ಪರಿಚಾರಕ ಅಣಿಮಾದಿಗಳೊಡನೆ ಎಲ್ಲಾದ್ರಕ್ಕಿಂತ ವೈಭೋಗ, ಇಂದ್ರಾದಿ ವೈಭೋಗ, ಸ್ವರ್ಗಲೋಕದ ವೈಭೋಗ, ಅವುಗಳನ್ನೆಲ್ಲಾ ನೀನು ಅನುಭವಿಸ್ಬೋದು. ಅಣಿಮಾದಿ ಸಿದ್ಧಿಗಳು ನಿನಗಿರ್ಬೋದು, ಎಲ್ಲಾ ಪರಿಚಾರಕರು ನಿನಗಿರ್ಬೋದು, ಇಡೀ ಭುವನವನ್ನೇ, ಇಡೀ ದೇಶ, ಇಡೀ ಜಗತ್ತು, ಭೂಮಂಡಲವನ್ನೇ ಆಳುವಂತವ್ರೆಲ್ಲ ಇರ್ಬೋದು.
ಆದರೆ ಆ ಸುಖಗಳೆಲ್ಲ ಸವಿಯತ್ತೆ, ಸಾಕನ್ಸತ್ತೆ, ಮತ್ತೆ ಜೋಕೆಗುಂದುತ್ತೆ, ಅದೆಲ್ಲವೂ ಬದಲಾವಣೆ ಹೊಂದುತ್ತೆ. ಅವುಗಳ್ಯಾವುದೂ ಶಾಶ್ವತ ಅಲ್ಲ, ಅಲ್ಲಿ ಸುಖದ ಭ್ರಮೆ ಉಂಟಾಗಿರುತ್ತೆ. ಹಾಗಾಗಿ ಅವುಗಳ್ಯಾವುದೂ ಅಲ್ಲ. ನಿನ್ನ ಅನುಭವ ಹೇಗಿದೆ ಅಂದ್ರೆ ಅದು ಸಾಕೆನಿಸದ ನಿನ್ನ ಅನುಭವ, ನಿನ್ನ ಆತ್ಮವಸ್ತುವಿನ ಅನುಭವ, ಆ ಆನಂದದ ಅನುಭವ ಹೇಗಿದೆ ಅಂದ್ರೆ ಸಾಕಂತ ಅನ್ಸಲ್ಲ, ಸವೆಯಲ್ಲ, ಬೇರೊಂದನ್ನು ಬೇಕೆನಿಸದ, ಇನ್ನೊಂದು ಬೇಕು ಅನ್ಸಲ್ವಂತೆ, ಬಹಳ ತೃಪ್ತಿಯಾಗಿರ್ತೇವಂತೆ. ಬೇರೊಂದನ್ನು ಬೇಕೆನಿಸದೆ ಕಡೆಯೊಳು ತನ್ನ ಜೋಕೆಗುಂದದೆ, ನಾನಿಲ್ಲ ಅಂತ ನನಗನ್ಸೋದಿಲ್ಲ, ತನ್ನ ಜೋಕೆಗುಂದದೆ ನಿರುಪಮ ಶಂಭುಲಿಂಗದೊಳಿಮೆ ಏಕಮೆನಿಪ ಸುಖಮೊಂದಿಲ್ಲದೆ. ಅಂತ ಸುಖ ನೀನಿದೆಯಾ, ಅಂತ ಆನಂದ ನೀನಿದೆಯಾ? ಏನು ಅರಿವಿನ ಸ್ವರೂಪ, 5 ಸ್ವರೂಪದ ಸತ್ಯದ ಸ್ವರೂಪದ 5 ಲಕ್ಷಣಗಳು, ಅರಿವಿನ ಸ್ವರೂಪ, ಇರುವಿನ ಸ್ವರೂಪ, ಆನಂದದ ಸ್ವರೂಪದ ವರ್ಣನೆಯನ್ನ, ಆ ಆನಂದ ಸ್ವರೂಪ ನೀನೇ ಇದೆಯಾ? ಈ ದೇಹಾದಿಗಳನ್ನ ನೀನು ಅನ್ಕೊಂಡಿರೋದ್ರಿಂದ ನಿನಗೆ ಆ ರೀತಿ ದುಃಖ ಅನ್ಸಿದೆ. ಇವುಗಳನ್ನೆಲ್ಲಾ ಕಳ್ಕೊಂಡ ಮೇಲೆ ಆನಂದ ಇಲ್ಲ, ಆನಂದ ಇದೆ. ಭೂಮಿ ಒಳಗಡೆ ನೀರಿದೆ, ಅದಕ್ಕೆಲ್ಲ ಅಡೆತಡೆಗಳು ಏನಿದೆಯಲ್ಲ ಅದನ್ನ ತೆಗೆಯೋದು. ಈ ದೇಹ ನೀನಲ್ಲ, ಈ ಮನಸ್ಸು ನೀನಲ್ಲ, ಅಹಂಕಾರ ನೀನಲ್ಲ, ಈ ಜೀವನೇ ನೀನಲ್ಲ, ನೀನು ಆನಂದ ಸ್ವರೂಪ ಇದೆಯಾ. ಅಬ್ಧಿ ಅಪಾರ ಸ್ವರೂಪ ಮಮ, ನೀನು ಆನಂದದ ಸಮುದ್ರ ಇದೆಯಾ. ನಿನಗೆ ಏನೂ ಕೊರತೆ ಇಲ್ಲ, ಪರಿಪೂರ್ಣವಾಗಿದ್ಯಾ. ನೀನು ಸ್ವಸ್ವಲ್ಪಕ್ಕೆ ಇದ್ರಲ್ಲೆಲ್ಲ ಯಾಕಷ್ಟೊಂದು ಹೋರಾಡ್ತೀಯ, ಯಾಕಷ್ಟೊಂದು ಪರದಾಡ್ತೀಯ? ವಸ್ತುಗಳಲ್ಲಿ, ಹೆಣ್ಣಲ್ಲಿ, ದುಡ್ಡಲ್ಲಿ, ಇವುಗಳಲ್ಲಿ, ಅವುಗಳಲ್ಲೆಲ್ಲ ಸುಮ್ನೆ ನಿನಗೆ ಮಿಂಚ್ದಂಗಾಗತ್ತೆ. ಅಲ್ಲಿ ಯಾವ ಸುಖಗಳು ಇಲ್ಲ. ನಿನ್ನೊಳಗೆ ಆನಂದದ ಸಮುದ್ರ ನೀನಿದೆಯಾ. ಅಂತ ಆನಂದವನ್ನ ಅನುಭವಿಸು ನೀನು. ಆ ಆನಂದದ ಮುಂದೆ ಈ ಜಗತ್ತಿನ, ಅದಕ್ಕೆ ಎಲ್ಲಾ ಮಹಾತ್ಮರಿಗೂ ನಾವು ಅವ್ರು ಏನೋ ಬಹಳ ಮಾಡ್ತಿದ್ದಾರೆ, ಅವ್ರಿಗೇನು ಬೇಡವಂತೆ, ಅವ್ರ ದುಡ್ಡು ಮುಟ್ಟಲ್ವಂತೆ, ಅವ್ರಿಗೆ ಅದು ಬೇಡವಂತೆ, ಹೆಣ್ಣಿನ ಇದಿಲ್ವಂತೆ, ವೈರಾಗ್ಯ ಅಂತೆ, ಅವ್ರಿಗೆ ಅದ್ರಿಗಿಂತ ಬಹಳ ದೊಡ್ಡವಾದ ಆನಂದ ಇದೆ ಅವರಿಗೆ. ಅವ್ರು ಯಾಕೆ ಈ ಸಣ್ಣದ ಆನಂದಕ್ಕೆ ಬಹಳ ಅಮೃತವನ್ನೇ ಕುಡ್ದಿದ್ದಾರೆ, ಅವರಿಗೆ ಈ ನೀರು, ಸಣ್ಣ ನೀರು ಅವ್ರಿಗೆ ಯಾಕೆ ಬೇಕಾಗತ್ತೆ ಅವರಿಗೆ? ಹಾಗಾಗಿ ಅಂತ ಆನಂದದ ಸ್ವರೂಪ ನೀನೇ ಇದೆಯಾ, ನೀನು ಅದನ್ನ ಅನುಭವಿಸು. ಅದನ್ನ ಈ ಸೂತ್ರದಲ್ಲಿ ಹೇಳಿದ್ರು. ಮುಂದಿನ ಸೂತ್ರ ನಾಳೆ ನೋಡು. ಓಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣ